ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರತ್ಯಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಮಃ ಪ್ರಿಯಃ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ. ರಾಜನ ಪ್ರಶ್ನೆ ಶುರುವಾಗ್ತಾ ಇದೆ. ಭಗವಂತ ದೇವತೆಗಳಿಗಾಗಿ, ಅದರಲ್ಲೂ ಇಂದ್ರದೇವರಿಗಾಗಿ ದೈತ್ಯರನ್ನು ಸಂಹಾರ ಮಾಡುತ್ತಾ ಬಂದಿದ್ದಾನೆ. ಅದು ಸರಿಯೇ? ಯಾಕೆ? ತನ್ನ ಮಗ ಬ್ರಹ್ಮದೇವರ ಮಕ್ಕಳು ಕಶ್ಯಪರು. ಕಶ್ಯಪರ ಇಬ್ಬರು ಹೆಂಡತಿಯರು ದಿತಿದೇವಿ ಅದಿತಿದೇವಿ. ಅವರಿಗೆ ಬಂದ ಸಂತಾನವೇ ದೈತ್ಯರು ಆದಿತ್ಯರು, ಅಂದರೆ ದೇವತೆಗಳು. ಎಲ್ಲರೂ ಭಗವಂತನ ಸಂತಾನದಲ್ಲಿ ಬಂದವರೇ. ಅಂಥ ಕಾಲಕ್ಕೆ ಒಬ್ಬರಿಗಾಗಿ ಒಬ್ಬರ ತಲೆ ಕಡಿಯುವುದು ಸರಿಯ? ಇಬ್ಬರು ಮಕ್ಕಳಿದ್ದರೆ ಒಬ್ಬ ಸರಿಯಿಲ್ಲದಿದ್ದರೆ ಸರಿಯಾದವನಿಗಾಗಿ ಸರಿಯಿಲ್ಲದವನನ್ನು ಬೈಯಬಹುದು, ಬಡಿಯಬಹುದು. ತಲೆ ಕಡಿಯುವುದು ಎಷ್ಟರವರೆಗೆ ಸರಿ? ದೊಡ್ಡ ಪ್ರಶ್ನೆ. ಅದಕ್ಕೆ ಹೇಳುತ್ತಾರೆ, ಭಗವಂತನಿಗೆ ಅಲ್ಲೂ ಮತ್ತೂ ಪ್ರಶ್ನೆ ಮಾಡುತ್ತಾರೆ. ಇಲ್ಲ, ದೇವತೆಗಳು ಅಂದರೆ ಬಹಳ ಇಷ್ಟ ದೇವರಿಗೆ. ಅದು ಹೇಳುತ್ತಾರೆ, ನೈವಾಸುರೇಭ್ಯೋ ವಿದ್ವೇಷಃ ನ ಉದ್ವೇಗಶ್ಚ ಅಗುಣಸ್ಯ ಹಿ. ದೇವತೆಗಳು ಏನು ಪೂಜಾದಿಗಳು ಮಾಡುತ್ತಾರೆ, ಅದರಿಂದಾಗಿ ದೇವರಿಗೆ ತುಂಬ ಇಷ್ಟ. ಅಂದರೆ ಹೇಳುತ್ತಾರೆ, ಸಾಕ್ಷಾನ್ ನಿಶ್ಚಯಸಾತ್ಮನಃ. ದೇವತೆಗಳು ಮಾಡೋ ಪೂಜೆಯಿಂದ ಅವನಿಗೇನು ಬರಬೇಕಾಗಿದ್ದಿಲ್ಲ. ದೈತ್ಯರು ಬೈಯೋದರಿಂದ ಹೋದದ್ದು ಏನೂ ಇಲ್ಲ. ಆದ್ದರಿಂದ ಭಗವಂತನಿಗೆ ಇವರು ಯಾರಿಂದ ಏನೂ ಇಲ್ಲ. ಮತ್ತು ಯಾಕೆ ಹೀಗೆ ಮಾಡುತ್ತಾನೆ? ದೇವತೆಗಳಿಗಾಗಿ ದೈತ್ಯರ ಸಂಹಾರ ಮಾಡಬಹುದೇ ಅಂದರೆ, ಇಲ್ಲಿ ಒಬ್ಬರಿಗಾಗಿ ಒಬ್ಬರ ಸಂಹಾರ ಮಾಡುವುದು ಅಂತಲ್ಲ. ಪ್ರಧಾನವಾಗಿ ಇಲ್ಲಿ ಉತ್ತರ ಎಲ್ಲಿಂದ ಹೊರಡುತ್ತಾ ಇದೆ ಅಂದರೆ, ಜೀವರಾಶಿಗಳು ಇರೋದೇ ಮೂರು ರೀತಿ: ಸಾತ್ವಿಕ ಜೀವರಾಶಿ, ರಾಜಸ ಜೀವರಾಶಿ, ತಾಮಸ ಜೀವರಾಶಿ. ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಲ ಮೇಲಕ್ಕೆ ಬರೋದಿರುತ್ತೆ. ಒಂದೊಂದು ಗುಣಕ್ಕೆ ಉನ್ನಾಹ ಕಾಲ ಅಂತ. ಸತ್ವಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಒಳ್ಳೆ ದೇವತೆಗಳನ್ನು ಋಷಿಗಳನ್ನು ಮೇಲಕ್ಕೆ ತರ್ತಾನೆ. ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಅವರವರಿಗೆ ತಕ್ಕಂಥ
ಮನುಷ್ಯರು ಮೊದಲಾದವರು ಅವರನ್ನು ಮೇಲೆ ತರ್ತಾನೆ. ತಮಸೋ ಯಕ್ಷರಕ್ಷಾಂಸಿ, ತಮೋಗುಣಕ್ಕೆ ಉನ್ನಾಹ ಕಾಲ ಬಂದರೆ ದೈತ್ಯರು, ರಾಕ್ಷಸರು, ಯಕ್ಷರು ಇವರೆಲ್ಲರನ್ನ ಮೇಲಕ್ಕೆ ತರ್ತಾನೆ. ತತ್ಕಾಲಾನುಗುಣ ಭಜನ್, ಅವರೆಲ್ಲರನ್ನ ಅವರವರ ಕರ್ಮ ಕಾಲಕ್ಕೆ ತಕ್ಕಂತೆ ಮೇಲಕ್ಕೆ ತರ್ತಾನೆ. ದೇವರಿಗೆ ಒಬ್ಬರ ಮೇಲೆ ಅಭಿಮಾನ, ಯಾವರ ಮೇಲೂ ಇಲ್ಲ. ಆದರೆ ದೇವರಿಗೆ ಒಂದು ಹೆಸರಿದೆ, ದೇವಪಕ್ಷಪಾತಿ ಅಂತ. ಮತ್ತು ದೇವತೆಗಳಿಗೆ ಪಕ್ಷಪಾತಿ ಅಲ್ಲ ಇವ, ಅದು ಇರಬಹುದೇ ಅಂದರೆ ಅದು ಹೇಗೆ ಅಂದರೆ, ನಮಗೆ ಒಬ್ಬರು ಬೇಕಾದವರು ಬೇಡದವರು ಅಂತಿರ್ತಾರೆ. ಬೇಕಾದವರು ಅಂದರೆ ನಮಗೆ ಉಪಕಾರ ಮಾಡುವವರು ಬೇಕಾದವರು, ನಮಗೆ ಅಪಕಾರ ಮಾಡುವವರು ಬೇಡದವರು ಅಂತ, ಎರಡೂ ಇಲ್ಲದವರು ಮಧ್ಯೆ ಅಂತ. ಹಾಗೆ ದೇವರಿಗಿದ್ದಾರಾ? ಇಲ್ಲ. ದೇವರಿಗೆ ತನಗೆ ಉಪಕಾರ ಮಾಡುತ್ತಾರಾದ್ದರಿಂದ ತನ್ನವರು ಅಂತಾಗಲಿ, ಅಪಕಾರ ಮಾಡೋದರಿಂದ ಬೇರೆಯವರು ಅಂತಾಗಲಿ ಯಾರೂ ಇಲ್ಲ. ಮತ್ತು ದೇವಪಕ್ಷಪಾತಿ ಅಂತ ದೇವರಿಗೆ ಹೆಸರು ಹೇಗೆ ಅಂದರೆ, ದೇವತೆಗಳು ಎಲ್ಲ ಸಜ್ಜನರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ದೈತ್ಯರು ಜಗತ್ತು ಹಾಳಾಗಲಿ ಅಂತ ಬಯಸ್ತಾರೆ. ಈ ಗುಣವನ್ನು ನೋಡಿ ಒಳ್ಳೆ ಗುಣ ಯಾರಿಗಿದೆ ಅವರ ಕಡೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಇದು ಒಳ್ಳೆಯದೇ ಅಲ್ವಾ? ನೋಡಿ, ದೇವತೆಗಳು ತನ್ನ ಪೂಜಾ ಮಾಡುತ್ತಾರೆ ಅಂತ ಅವ್ರಿಗೆ ಅನುಗ್ರಹ ಮಾಡಲ್ಲ, ಅವರಿಗೆ ಒಳ್ಳೆ ಗುಣ ಇದೆ ಆದ್ದರಿಂದ ಅನುಗ್ರಹ ಮಾಡುತ್ತಾನೆ, ಅವರ ಕಡೆ ಇರ್ತಾನೆ. ದೈತ್ಯರಿಗೆ ಕೆಟ್ಟ ಗುಣ ಇರೋದರಿಂದ ಅವರಿಗೆ ದೂರ ಆಗ್ತಾನೆ, ಸಂಹಾರ ಮಾಡುತ್ತಾನೆ. ಇಷ್ಟೇ ಹೊರತು ಇವನಿಗೆ ಪ್ರತ್ಯೇಕ ಯಾರ ಮೇಲೂ ಅಭಿಮಾನ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ದೈತ್ಯರಲ್ಲಿ ಹುಟ್ಟಿದರೆ ಸಾಕು ದ್ವೇಷ ಮಾಡುತ್ತಾನೆ ಅಂದರೆ ಇಲ್ಲ. ಅದಕ್ಕೆ ದೃಷ್ಟಾಂತ ಒಂದು ಕಥೆ ಇದೆ ಎಂದರು. ರಾಜಸೂಯ ಯಾಗ ನಡೀತಾ ಇದೆ. ಅಗ್ರಪೂಜಾ, ಮೊದಲು ಪೂಜಾ ಮಾಡಬೇಕು. ಅಗ್ರಪೂಜಾ ಯಾರಿಗೆ ಮಾಡಬೇಕು ಅಂದರೆ ನಿಶ್ಚಯ ಕೃಷ್ಣನಿಗಾಗಬೇಕು ಅಂತ. ಕೃಷ್ಣನಿಗೆ ಅಗ್ರಪೂಜಾ ನಿಶ್ಚಯ ಆದ ಕೂಡಲೇ ಅಡ್ಡಿ ಬಿದ್ದವ ಶಿಶುಪಾಲ ತುಂಬ ಬೈಲಿಕ್ಕೆ ಶುರು ಮಾಡುತ್ತಾನೆ. ಕೃಷ್ಣನನ್ನು ನಾನಾ ದುರ್ಭಾಷೆಗಳಾಡುತ್ತಾನೆ. ಅಂಥ ಕಾಲಕ್ಕೆ ಕೃಷ್ಣ ಚಕ್ರದಿಂದ ಅವನನ್ನು ಸಂಹಾರ ಮಾಡುತ್ತಾನೆ. ಮಾಡಿದಾಗ ಅವನ ಒಳಗಿನ ತೇಜಸ್ಸು ಕೃಷ್ಣನ ಪಾದದತ್ರ ಸೇರುತ್ತೆ, ಸಾಯುಜ್ಯ ಮೋಕ್ಷ ಬರುತ್ತೆ. ಅದನ್ನು ನೋಡಿ ಧರ್ಮರಾಜ ಆಶ್ಚರ್ಯಪಡುತ್ತಾನೆ. ಇವರಿಬ್ಬರೂ ಕೂಡ, ಶಿಶುಪಾಲ ದಂತವಕ್ರರಿಬ್ಬರೂ ಕೂಡ ಹುಟ್ಟಿದಾಗಲಿಂದ ಆರಭ್ಯ ಕಲಭಾಷಣಾತ್, ತೊದಲು ನುಡಿ ಬರುವ ಕಾಲದಿಂದ ಸಂಪ್ರತ್ಯವರ್ಷಿ ಗೋವಿಂದೆ, ಈ ಶಿಶುಪಾಲಾಗಲಿ ದಂತವಕ್ರ ಆಗಲಿ ದೇವರನ್ನು ಬೈತಾನೇ ಇದ್ರು ಇವರು ಇಷ್ಟರ ಪರ್ಯಂತ. ಅಂಥವರ ನಾಲಿಗೆಯಲ್ಲಿ ಬಿಳಿ ಕುಷ್ಠು ಯಾಕೆ ಬರಲಿಲ್ಲ? ಶ್ವಿತ್ರೋ ನಜಾತಃ ಜಿಹ್ವಾಯಾಮ್ ನಾಂಧಂ ತಮಿಸ್ ವಿಭೀಷಿತುಸ್ತಮಃ, ಅಂಧನ್ ತಮಸ್ಸಿಗೆ ಅವರನ್ನು ಕಳಿಸಲಿಲ್ಲ, ಕುಷ್ಠ ರೋಗ ಬರಲಿಲ್ಲ ನಾಲಿಗೆಯಲ್ಲಿ, ಸಾಯುಜ್ಯ ಮೋಕ್ಷ ಬಂತು. ದೇವರನ್ನು ಬೈದರೆ ಮೋಕ್ಷ ಬರುತ್ತಾ? ಹಾಗಾದರೆ ಈ ಅವಸ್ಥೆ 2 ಕಾಸಿ 3 ಕಾಸಿ ಯಾಕೆ? ಬೆಳಗ್ಗೆ ಎದ್ದು 1 ಗಂಟೆ ಬೈದರೆ ಸಾಕು, ಮೋಕ್ಷ ಆಗುತ್ತಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಹಾಗಲ್ಲ. ಒಳಗೆ ಇಬ್ಬರಿದ್ದಾರಯ್ಯ, ಒಬ್ಬ ಜೀವ ಅಲ್ಲ, ಇಬ್ಬರು ಜೀವರಿದ್ದಾರೆ. ಅಲ್ಲಿ ಸಜ್ಜೀವ ರಾಶಿಗೆ ಮೋಕ್ಷ ಆಯಿತು, ದುರ್ಜೀವ ರಾಶಿಗೆ ದುರ್ಗತಿಯೇ ಆಯಿತು. ಆ ಸಜ್ಜೀವ ರಾಶಿ ಯಾರು ಅಂದರೆ ದೇವಲೋಕದ ಅಂದರೆ ವೈಕುಂಠದ್ವಾರ ಪಾಲಕರಾಗಿರತಕ್ಕಂಥ ಜಯ ವಿಜಯರೇ ಇಲ್ಲಿ ಬಂದರು. ಆ ಜಯ ವಿಜಯರು ಸನಕ ಸನಂದನಾದಿಗಳ ಶಾಪಕ್ಕೆ ತುತ್ತಾದರು ಅಂದರು. ಆ ಕಥೆಯನ್ನೆಲ್ಲ ಹೇಳುತ್ತಾರೆ. ದ್ವಾರಪಾಲಕರಾಗಿರತಕ್ಕಂಥ ಜಯ ವಿಜಯರು ಒಂದು ದಿನ ಸನಕ ಸನಂದನಾದಿಗಳು ಆ ದ್ವಾರದ ಮೂಲಕ ಭಗವಂತನತ್ತ ದರ್ಶನಕ್ಕೆ ಅಂತ ಬರ್ತಾರೆ. ಬಂದಾಗ ಅವರ ಪರಿಚಯ ಮಾಡುತ್ತಾರೆ.
ಪಂಚಷಡ್ಢಾಯನಾರ್ಭಾಭಾಃ ಪೂರ್ವೇಷಾಮಪಿ ಪೂರ್ವಜಾಃ ದಿಗ್ವಾಸಸಃ ಶಿಶೂನ್ಮತ್ವಾ ದ್ವಾಸ್ಥೌ ತಾನ್ ಪ್ರತ್ಯಷೇಧತಾಂ. ಇವರು 5-6 ವರ್ಷದ ಹುಡುಗರಂತೆ ಶರೀರ, ಆದರೆ ವಯಸ್ಸೆಷ್ಟು ಅಂದರೆ ಎಲ್ಲರಿಗಿಂತ ಮೊದಲು ಹುಟ್ಟಿದವರು, ದೇವದೈತ್ಯರಿಗಿಂತ ಮೊದಲು ಹುಟ್ಟಿದವರು. ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ದೈತ್ಯರು, ಅವರೆಲ್ಲರಿಗಿಂತ ಮೊದಲು ಹುಟ್ಟಿದವರೇ ಸನಕ ಸನಂದನಾದಿಗಳು. ದಿಗ್ವಾಸಸಃ ಚಿಕ್ಕ ಮಕ್ಕಳ ಆಕೃತಿ, ಆದ್ದರಿಂದ ದಿಗಂಬರರಾಗಿ ಬರ್ತಾ ಇದ್ದಾರೆ. ಅವರನ್ನು ನೋಡಿ ಇವರು ಅಂದುಕೊಂಡ್ರಂತೆ ಇವರು ಚಿಕ್ಕ ಮಕ್ಕಳು ಬರಬಾರದು ಅಂತ ತಡೆದರಂತೆ. ಚಿಕ್ಕ ಮಕ್ಕಳು ನೀವು ಬರಬಾರದು. ಅದಕ್ಕವರು ಅಶಪನ್ ಕುಪಿತಾಹ, ಅವರೆಲ್ಲ ಸಿಟ್ಟಿನಿಂದ ಶಾಪ ಕೊಟ್ಟರು. ರಜೋಗುಣ ತಮೋಗುಣ ಇಲ್ಲದೇ ಇರತಕ್ಕಂಥ ದೇವರ ಪಾದ ಮೂಲದಲ್ಲಿ ಇಂಥ ಪ್ರವೃತ್ತಿಯನ್ನು ಮಾಡುತ್ತಾ ಇದ್ದೀರಾ, ಆದ್ದರಿಂದ ನೀವು ದೈತ್ಯರಾಗಿ ಹುಟ್ಟಿ. ಅದಕ್ಕಾಗಿ ಬಂದ್ರಯ್ಯ. ಅವರೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರರಾಗಿ ಬಂದರು. ಅಲ್ಲೂ ಮತ್ತು ಚೂರು ಕಥಾ ನೋಡಬೇಕಾಗುತ್ತೆ. ಸನಕ ಸನಂದನಾದಿಗಳು ಬಂದ ಕೂಡಲೇ ಜಯ ವಿಜಯರು ತಡೆದರು. ಹೇಗೆ ತಡೆದರು? ಚಿಕ್ಕ ಮಕ್ಕಳಿವರು ಅಂತ ತಡೆದರು ಅಂತ ಭಾಗವತದಲ್ಲಿ ಬರುವುದು. ಸನಕ ಸನಂದನಾದಿಗಳು ಯಾರು? ಎಲ್ಲರಿಗಿಂತ ಮೊದಲು ಹುಟ್ಟಿದವರು. ನಮ್ಮ ಮನೆಯಲ್ಲೇ 5-6 ಜನ ಇದ್ದರೆ ಕೊನೆಗೆ ಹುಟ್ಟಿದವನಿಗೆ ಮೊದಲು ಹುಟ್ಟಿದವನ ಪರಿಚಯವೇ ಇರಲ್ವಾ? ಅಣ್ಣ ತಮ್ಮಂದಿರಲ್ಲೇ ಮೊದಲು ಹುಟ್ಟಿದವ ಇರ್ತಾನಲ್ಲ, ಅವನ ಪರಿಚಯವೇ ಇಲ್ಲದೆ ಅಲ್ಲೇ ಮನೆಯಲ್ಲಿ ಬದುಕಲಿಕ್ಕಾಗತ್ತಾ? ಪರಿಚಯ ಇರಲೇಬೇಕಲ್ವ, ಅಣ್ಣನ ಪರಿಚಯ. ಹಾಗೆ ಬ್ರಹ್ಮದೇವರ ಮಾನಸ ಪುತ್ರರಾದಂಥ ಯಾರು ಸನಕ ಸನಂದನಾದಿಗಳ ಪರಿಚಯ ಅಪರೋಕ್ಷ ಜ್ಞಾನಿಗಳಾಗಿ ವೈಕುಂಠದ್ವಾರದಲ್ಲಿರುವ ಜಯ ವಿಜಯರಿಗೆ ಗೊತ್ತಿಲ್ಲವಾ ಅವರು ಯಾರು ಅಂತ? ಮೊದಲನೇ ಬಾರಿ ನೋಡಿದರ ಅಥವಾ ಮೊದಲನೇ ಬಾರಿ ಅವರು ದೇವರ ದರ್ಶನಕ್ಕೆ ಬಂದ್ರ ಅಂದರೆ ಇದಕ್ಕೆಲ್ಲ ಉತ್ತರ ಇವರಿಗೆ ಪರಿಚಯ ಮೊದಲೇ ಇದೆ. ಅವರು ಬರ್ತಾನೇ ಇದ್ದರು, ಇವರೇ ನಮಸ್ಕಾರ ಮಾಡಿ ಬಿಡ್ತಾ ಇದ್ದರು ಅಂತಲೇ ಹೇಳಬೇಕು. ಅಂಥ ಕಾಲಕ್ಕೆ ಮತ್ತೀಗ ಮಕ್ಕಳು ಅಂತ ತಿಳ್ಕೊಂಡದ್ದು ಅಂದರೆ ಇಷ್ಟೇ ಅಸುರಾವೇಶದಿಂದ ಆಗಿದ್ದು. ಅದು ನೋಡಿದರವರು ಅಸುರಾವೇಶ ಬಂದಿದೆ. ಅಸುರಾವೇಶ ಯಾಕೆ ಬಂದಿದೆ? ಪ್ರಾರಬ್ಧ ಕರ್ಮ ಇದ್ದದ್ದಕ್ಕೆ ಬಂದಿದೆ. ಆ ಪ್ರಾರಬ್ಧ ಕರ್ಮ ಕಳಿಯಬೇಕಾದರೆ ಏನು ಔಷಧ ಅಂತ ನೋಡಿದರು. ಶಾಪ ಔಷಧ ಆಗಿರುತ್ತೆ. ಅದಕ್ಕೆ ಅವರು ಶಾಪ ಕೊಟ್ಟರು. ನಿಶ್ಚಯ ಮಾಡಿದರು, ದೇವರನ್ನು ತೀವ್ರವಾಗಿ ನೆನೆದರೆ ಈ ಪ್ರಾರಬ್ಧ ಹೋಗುತ್ತೆ. ದೇವರನ್ನು ತೀವ್ರ ನೆನೆಯಬೇಕು. ದೇವರ ನೆನಪು ತೀವ್ರವಾಗಿ ಬರೋದು ಹೇಗೆ? ಭಕ್ತಿಯಿಂದ ದೇವರ ನೆನಪು ತೀವ್ರವಾಗಿ ಬರಲ್ಲ, ದ್ವೇಷದಿಂದ ಬರುವಷ್ಟು. ನಾವೇ ಯಾರ ಮೇಲಾದರೂ ಸ್ನೇಹದಿಂದ 1 ಗಂಟೆ ಮನಸ್ಸಿಡಬಹುದು ಅವರಲ್ಲಿ, ಮತ್ತು ನಮ್ಮ ಪಾಡಿಗೆ ಹೋಗ್ತಾ ಇರ್ತೀವಿ. ಅದೇ ಅವರು ನಮಗೇನಾದರೂ ತೊಂದರೆ ಕೊಟ್ಟಿದ್ದರೆ, ನಮಗವರ ಮೇಲೆ ದ್ವೇಷ ಬಂದಿದ್ದರೆ, ಆ ಇಡೀ ದಿನ ತಿಂಗಳು ಹಲ್ಲು ಕಡಿತಾ ಅವರನ್ನೇ ನೆನೀತಾ ಇರ್ತಾರೆ. ದ್ವೇಷದಿಂದ ಒಬ್ಬ ವ್ಯಕ್ತಿಯನ್ನು ನೆನೆದಷ್ಟು ಪ್ರೀತಿಯಿಂದ ನೆನೆಯಲಿಕ್ಕಾಗಲ್ಲ ಅಂತ ನಾರದರೇ ಹೇಳುತ್ತಾರೆ. ನಿಶ್ಚಿತಾಮತಿ, ಇದು ನಿಶ್ಚಯ ಅಂತ. ಅದಕ್ಕೆ ದೈತ್ಯರಾಗಿ ಹುಟ್ಟಿದರೆ, ಒಂದೇ ಶರೀರದಲ್ಲಿ ದೈತ್ಯರು ಸೇರಿಕೊಂಡಿದ್ದರೆ ಅವರ ಸಂಪರ್ಕದಿಂದ ದ್ವೇಷದ ನೆಪ ಮಾಡಿಕೊಂಡು ಇವರು ತೀವ್ರವಾಗಿ ದೇವರಲ್ಲೇ ಮನಸ್ಸಿಡಲಿಕ್ಕೆ ಸಾಧ್ಯ. ಅಂಥ ತೀವ್ರವಾಗಿ ದೇವರಲ್ಲಿ ಮನಸ್ಸಿಡುವುದೇ ಪ್ರಾರಬ್ಧ ಕರ್ಮ ಕಳಿಯಲಿಕ್ಕೆ ಔಷಧ. ಅದಕ್ಕೆ ಶಾಪ ಕೊಟ್ಟರು. ಅವರು ಬಂದ್ರಯ್ಯ. ಅದರಲ್ಲೂ ಕೂಡ ಹಿರಣ್ಯಾಕ್ಷ ಸತ್ತು ಹೋದ ವರಾಹದೇವರಿಂದ. ಅಂಥ ಕಾಲಕ್ಕೆ ತುಂಬ ದುಃಖದಿಂದ ತನ್ನವರನ್ನೆಲ್ಲ ಕರೀತಾ ಇದ್ದಾನೆ ಹಿರಣ್ಯಕಶಿಪು. ಹೇಳುತ್ತಾ ಇದ್ದಾನೆ,
ಈ ಹರಿ ಇದ್ದಾನಲ್ವ, ಪಾರ್ಷ್ಣಿಗ್ರಾಹೇಣ ಹರಿಣ, ಈ ಪಕ್ಷಪಾತಿ, ದೇವ ಪಕ್ಷಪಾತಿ ಹರಿ, ಸಮೇನಾಪಿ ಉಪಧಾಮನೈಹಿ, ಅವನು ಸಮನಾಗಿರಬೇಕಾಗಿತ್ತು. ಆದರೆ ಈ ದೇವತೆಗಳು ಪೂಜಾ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಕೊಡ್ತಾರಲ್ಲ, ಅದಕ್ಕೆ ದೇವತೆಗಳ ಪಕ್ಷಪಾತಿಯಾಗಿದ್ದಾನೆ. ಇನ್ನು ಅವನ ತಲೆಯಲ್ಲಿ ದೇವರ ಬಗ್ಗೆ ಏನೇನು ಕಲ್ಪನೆ ಇದೆ ಹೇಳುತ್ತಾನೆ. ಬಾಲಸ್ಯೇವ ಅರ್ಥ ಸ್ಥಿರಾತ್ಮನಃ ಭಜಂತಂ ಭಜಮಾನಸ್ಯ. ಯಾರು ಹುಡುಗರಿರ್ತಾರೆ, ಯಾರು ಚಾಕ್ಲೇಟ್ ಕೊಟ್ಟರೆ ಅವ್ರ ಹತ್ರ ಹೋಗ್ತಾರೆ, ಅದೇ ಥರ ಇವನಿಗೆ ಬುದ್ಧಿ ಸ್ಥಿರ ಇಲ್ಲ. ಯಾರು ಅವನ ಭಜನೆ ಮಾಡಿದರೆ ಅಲ್ಲಿಗೆ ಹೋಗಿಬಿಡ್ತಾನೆ. ಅಂಥವ ಈ ಹರಿ. ಈ ಹರಿ ನನ್ನ ತಮ್ಮನನ್ನು ಕೊಂದಿದ್ದಾನೆ, ಹಿರಣ್ಯಾಕ್ಷನನ್ನು. ಅದಕ್ಕೆ ಇವನನ್ನು ನಾನು ಕೊಲ್ಲುತ್ತೇನೆ. ಹೇಗೆ? ಮಚ್ಚೂಲ ಭಿನ್ನಗ್ರೀವೇಣ, ನನ್ನ ಶೂಲದಿಂದ ಈ ಹರಿಯನ್ನು ಸಂಹಾರ ಮಾಡಿ, ಭೂರಿಣ ರುಧಿರೇಣ ವೈ ಯುದ್ಧ ಪ್ರಿಯಂ ಭ್ರಾತರಂ ತರ್ಪಯಿಷ್ಯೆ. ಆ ಹರಿಯಲ್ಲಿ ತುಂಬ ರಕ್ತ ಇದೆ, ಆದ್ದರಿಂದ ಆ ರಕ್ತದಿಂದ ತರ್ಪಣ ಕೊಡ್ತೇನೆ ಅಂತಾನೆ ಹಿರಣ್ಯಕಶಿಪು. ಅವನ ತಲೆಯಲ್ಲಿ ಕಲ್ಪನೆ ಏನು ಅಂದರೆ, ನಮ್ಮಂತೆ ಒಬ್ಬ ಹರಿ ಬಲಿಷ್ಠನಾಗಿದ್ದಾನೆ, ಅವನನ್ನು ಕೊಲ್ಲಬಹುದು, ಕೊಂದರೆ ರಕ್ತ ಬರುತ್ತೆ, ಅದರಿಂದ ತರ್ಪಣ ಕೊಡಬಹುದು. ಇದು ಕಲ್ಪನೆ. ಆವಾಗ ನಮ್ಮ ಸಂಶಯ ಬರುತ್ತೆ, ಅಲ್ಲ ರೀ, ನಮಗೆ ಸಿಗುವಂಥ ವೇದ ಅಂತ ಎಲ್ಲ ಸಿಗ್ತಾ ಇದ್ದಿಲ್ವಾ? ಟೆಕ್ಸ್ಟ್ ಬುಕ್ಗಳು, ಋಗ್ವೇದ, ಯಜುರ್ವೇದ, ಅದು ಯಾವುದು ಹಿರಣ್ಯಕಶಿಪು ಗೊತ್ತಿಲ್ವಾ? ಎಲ್ಲ ಗೊತ್ತವರಿಗೆ, ಎಲ್ಲ ಗೊತ್ತು. ಅದು ರಿವರ್ಸ್ ಆಗಿ ಓದ್ತಾರವರು. ಅವರಿಗದು ರಿವರ್ಸ್ ಆಗೇ ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೆ ಅಂದರೆ, ಜೀವನೇ ದೇವರು, ಜೀವನ ಬಿಟ್ಟು ದೇವರೇ ಇಲ್ಲ ಅಂತವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂದೇ ವೇದ ಯಾರಿಗೆ ಹೇಗೆ ಅರ್ಥ ಆಗಬೇಕು ಹಾಗೇ ಅರ್ಥ ಆಗುತ್ತೆ, ಬೇರೆ ಅರ್ಥ ಆಗ್ಲಿಕ್ಕೆ ಹೋಗೋದೇ ಇಲ್ಲ. ಬೇಕಾದ ಪಾಂಡಿತ್ಯ ಇರಲಿ, ತರ್ಕ, ವ್ಯಾಕರಣ, ಮೀಮಾಂಸಾ ಎಲ್ಲದರಲ್ಲಿ ಎಕ್ಸ್ಪರ್ಟ್ ಆಗಿ ಎದುರಿಗಿದ್ದವರನ್ನು ಗಡಗಡ ನಡಗಿಸಬಹುದು. ಆದರೆ ಒಳಗೆ ಹರಿಯೇ ಸರ್ವೋತ್ತಮ ಎಂಬ ಎಚ್ಚರವೇ ಬರಲ್ಲ. ಅದನ್ನೇ ಹೇಳುತ್ತಾ ಇದ್ದಾರೆ. ಆ ರೀತಿಯಲ್ಲಿ ಹಿರಣ್ಯಕಶಿಪುವಿಗೆ ಇಷ್ಟು ಎಚ್ಚರ. ಏನದು? ನಮ್ಮಂತೆ ಹರಿ ಒಬ್ಬ. ಸರಿ, ತದನಂತರ ಎಲ್ಲರನ್ನ ಕರೀತಾ ಇದ್ದಾನೆ. ಈ ಹರಿಗೆ ಬಲ ಜಾಸ್ತಿ ಇದೆ, ಅವನು ಬಡಕಲಾಗಬೇಕಾದರೆ ಊಟ ಇರಬಾರದು, ಅವನಿಗೆ ಬಲ ಬರಬಾರದು. ಬಲ ಕೊಡೋದೇ ಬ್ರಾಹ್ಮಣರು, ಹೋಮ ಹವನ ಎಲ್ಲ ಮಾಡಿ ಬಲ ಕೊಡ್ತಾರೆ. ಅದಕ್ಕೆ ಎಲ್ಲೆಲ್ಲಿ ಯತ್ರ ದ್ವಿಜ ಗಾವಹ, ಎಲ್ಲೆಲ್ಲಿ ಬ್ರಾಹ್ಮಣರು, ಆಕಳುಗಳು, ಯಜ್ಞಶಾಲೆಗಳಿವೋ ಎಲ್ಲ ಧ್ವಂಸ ಮಾಡಿಬಿಡಿ. ಎಲ್ಲೂ ಯಜ್ಞ ಆಗಬಾರದು, ಹರಿಗೆ ಊಟ ಸಿಗಬಾರದು. ಮೊದಲೇ ಕೋತಿಗಳಂತಿರುವವರು ಇನ್ನು ಈತ ಹೇಳಿದ ಮೇಲೆ ಇನ್ನು ಅದೇ ಕೆಲಸ ಮಾಡುತ್ತಾರೆ. ಹೇಳ್ದಂಗಿದ್ರು ಅದೇ ಕೆಲಸ ಮಾಡುತ್ತಾ ಇರ್ತಾರೆ. ಇನ್ನು ಹೇಳಿದ ಮೇಲೆ ತುಂಬ ಮಾಡಿದರಂತೆ. ಇತ್ತ ಅವರಿಗೆ ಹಾಗೆ ಹೇಳಿ ಇನ್ನೊಂದು ಕಡೆ ಹಿರಣ್ಯಾಕ್ಷ ಹೋದದ್ದಕ್ಕೆ ತಾಯಿ ದಿತಿದೇವಿ ದುಃಖದಲ್ಲಿದ್ದಾಳೆ. ಹಾಗೆ ಆತನ ಹಿರಣ್ಯಾಕ್ಷನ ಹೆಂಡತಿ ಋಷದ್ಭಾನು, ಅವರ ಮಕ್ಕಳು ಎಲ್ಲ ಅಳತಾ ಇದ್ದಾರೆ. ಅವರಿಗೆ ಸಮಾಧಾನ ಮಾಡುತ್ತಾ ಇದ್ದಾನೆ ಹಿರಣ್ಯಕಶಿಪು. ಅವನಿಗೂ ತತ್ವಜ್ಞಾನ ಇದೆ. ಒಳಗೆ ಜಯ ಎದ್ದ ಉಪದೇಶ ಕೊಡ್ತಾ ಇದ್ದಾನೆ. ಅಂಬ ಅಂಬ ಹೇ ವಧು ಪುತ್ರಾಹ ವೀರಂ ಮಾರ್ಹತ ಶೋಚಿತು. ನೀವು ಹಿರಣ್ಯಾಕ್ಷ ಸತ್ತದ್ದಕ್ಕೆ ಅಳಬೇಡಿ. ಯಾಕೆ ಅಳಬಾರ್ದು ಅಂದರೆ, ವೀರನಾದವ ರಿಪೋರಭಿಮುಖೆ ಶ್ಲಾಘ್ಯ ವೀರಾಣಾಂ ವಧೈಪ್ಸಿತಃ. ವೀರರಾದವರು, ಶೂರರಾದವರು ಶತ್ರುಗಳ ಮೊದಲು ಎದುರಿಗೆ ಯುದ್ಧದಲ್ಲಿ ಸತ್ತರೆ ಅದಕ್ಕೆ ಅಳಬಾರದು, ಸಂತೋಷ ಪಡಬೇಕು. ಸರಿ, ಅದಕ್ಕತ್ತಿಲ್ಲಯ್ಯ, ಅವ ನಮ್ಮನ್ನು ಬಿಟ್ಟು ಹೋದನಲ್ಲ, ಅದಕ್ಕೆ ಹತ್ತು. ಅವಾಗೆ ಹೇಳುತ್ತಾರೆ, ಜೀವಾನಾಮಿಹ ಸಂವಾಸ ಪ್ರಪಾಯಾಮಿ ವಸುವ್ರತೆ. ಜೀವರಾಶಿಗಳು ಒಟ್ಟಾಗಿರ್ತಾರಲ್ಲ, ಅದು ಹೇಗೆ? ಅರವಟ್ಟಿಗೆಯಲ್ಲಿ, ಅರವಟ್ಟಿಗೆ ಅಂತ ದೃಷ್ಟಾಂತ ಕೊಟ್ಟರು. ನಿಮಗರ್ಥ ಆಗಬೇಕಾದರೆ ಟ್ರೈನಲ್ಲಿ ಬರ್ತಾ ಇರ್ತಾರೆ, ಒಬ್ಬರಿಗೊಬ್ಬರು ಪರಿಚಯ ಆಗುತ್ತೆ.
ಒಬ್ಬರ ಟಿಫಿನ್ ಬಾಕ್ಸ್ ಒಬ್ಬರಿಗೆ ಎಲ್ಲ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಬಹಳ ಕ್ಲೋಸ್ ಆಗಿರ್ತಾರೆ. ಒಬ್ಬರದ್ದು ಊರೋ ಸ್ಟೇಷನ್ನು ಮೊದಲು ಬರುತ್ತೆ. ಇಳಿಬೇಡಿ ನಮಗಾಗಿ ಇರಿ ಅಂದ್ರೆ ಯಾರು ಇರ್ತಾರೆ? ಹೋಗ್ರಿ ಅಂತ ಹೋಗ್ತಾರೆ. ಹೋಗ್ತಾನೆ. ಯಾರದ್ದು ಬಂದರೆ ಹೋಗಬೇಕಾಗಿದ್ದೆ. ಇನ್ನು ಹೇಳುತ್ತಾರೆ, ಪ್ರವಾಹದಲ್ಲಿ ಪ್ರವಾಹ ಒಂದು ಕಡೆ ಬಂದು ಹೀಗೆ ಹೊರಟು ಹೋಗ್ತಾ ಇರುತ್ತೆ. ಅಂಥ ಕಡೆ ಎರಡು ಮರದ ತುಂಡು ಬೇಗ ಬರ್ತಾ ಇದ್ದರೆ ಪ್ರವಾಹಕ್ಕೆ ತಕ್ಕಂತೆ ಅದು ಒಂದು ಕಡೆ ಬಂದು ಸೇರಿ ಮಾರನೇ ಕ್ಷಣ ಬಿಟ್ಟು ಹೋಗ್ತಾ ಇರುತ್ತೆ. ಅದೇ ಥರ ಜೀವರಾಶಿಗಳ ಅಂಟು. ಹಾಗಾದರೆ ಅಂಟೇ ಇಲ್ಲದೆ ಇರಬೇಕಾ? ಜೀವರಾಶಿಗಳ ಅಂಟು ಬರ್ತಾ ಇರುತ್ತೆ. ಆ ಅಂಟಿನ ಮೇಲೆ ಅಂಟಿಲ್ಲದಿರಬೇಕು. ಅಂಟು ಬರುವ ಕಾಲಕ್ಕೆ ಬಿಟ್ಟು ಹೋಗುತ್ತೆ ಅಂತ ತಿಳ್ಕೊಂಡೇ ಅಂಟು ಮಾಡಿಕೊಂಡವ ಚೆನ್ನಾಗಿರ್ತಾನೆ. ಈ ಅಂಟು ಸದಾಕಾಲ ಇರುತ್ತೆ ಅಂತ ತಿಳ್ಕೊಂಡವ ದುಃಖ ಪಡ್ತಾನೆ. ಇಷ್ಟೇ ವ್ಯತ್ಯಾಸ. ಅದನ್ನು ನಿಲ್ಲಿಸಬಹುದಲ್ಲ. ಬಂದ ಅಂಟು ಬಿಟ್ಟು ಹೋಗದೆ ನಿಲ್ಲಿಸಬಹುದಲ್ಲ. ಅಂದರೆ ಯಾರೂ ಶಾಶ್ವತವಾಗಿ ಇರುವವರು ಇಲ್ಲವೇ ಇಲ್ಲ. ಅಂಥ ಕಾಲಕ್ಕೆ ಪರ್ಮನೆಂಟಾಗಿ ಎಲ್ಲರೂ ಒಂದೇ ಕಡೆ ಇರಬೇಕು ಅಂತ ಹಂಬಲವೇ ತಪ್ಪಾದ ತಿಳುವಳಿಕೆ. ಆವಾಗ ಮತ್ತೂ ಉಪದೇಶ ಕೊಡ್ತಾ ಬರ್ತಾರೆ. ಏನದು? ಇಲ್ಲ, ಹಿರಣ್ಯಾಕ್ಷ ಸತ್ತ. ಒಂದು ನಮ್ಮನ್ನು ಬಿಟ್ಟು ಹೋದ ಅಂದರೆ ಬಿಟ್ಟು ಹೋಗೋದು ಖಚಿತ. ಅದಕ್ಕಲ್ಲ, ಸತ್ತನಲ್ಲ, ಅದಕ್ಕೆ ದುಃಖ. ಅವನು ಸತ್ತೇ ಇಲ್ಲ. ಜೀವನಿಗೆ ಸಾವೇ ಇಲ್ಲ. ಅಲ್ಲ, ಜೀವನಿಗೆ ಸಾವಿಲ್ಲ ಸರಿ, ನಮ್ಮಿಂದ ಅವನು ದೂರ ಆದನಲ್ಲ. ಅದಕ್ಕೆ ಹೇಳುತ್ತಾರೆ, ನಮ್ಮಿಂದ ದೂರ ಆದ ಇವ ಅಂತ ಹೇಳ್ತೀರಲ್ಲ, ಈ ಜೀವ ಅಂದರೆ ಇವನು ನಮಗೆ ಬೇಕು ಅಂತ ಒದ್ದಾಡ್ತಾ ಇದ್ದೀರಿ. ಇವ ಅಂದರೆ ಯಾರು ಅಂದರು. ಅದೇನು ನಿತ್ಯ ನೋಡಿದ್ವಲ್ಲ. ಅಲ್ಲ, ಅದಕ್ಕೊಂದು ಕಥೆ ಹೇಳುತ್ತಾರೆ. ಸುಯಜ್ಞ ನಾಮಕ ರಾಜ, ಉಶೀನರ ದೇಶದ ರಾಜ. ಶತ್ರುಗಳು ಕೊಂದಾಕಿದ್ದಾರೆ. ಹೆಂಡತಿಯರು ಅಳತಾ ಇದ್ದಾರೆ. ಹೆಣವನ್ನು ಸುಡಲಿಕ್ಕೂ ಬಿಡುತ್ತಾ ಇಲ್ಲ. ಅಂಥ ಕಾಲಕ್ಕೆ ಯಮಧರ್ಮರಾಜರೇ ಹುಡುಗನ ರೂಪದಲ್ಲಿ ಬರ್ತಾ ಇದ್ದಾರೆ. ಅಹೋ ಅಮೀಷಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮಾ ಅನುಶೋಚಂತಿ ಅಪಾರ್ಥಂ. ಇಲ್ಲಿ ಹೇಳುತ್ತಾ ಇದ್ದಾರೆ, ಅಲ್ಲ ನೀವೆಲ್ಲ ದೊಡ್ಡವರು, ಲೋಕ ನೋಡಿದವರು, ನೀವು ಹೀಗೆ ಅಳುತ್ತೀರಿ ಯಾಕೆ? ಯಾಕೆ ಅಳಬಾರದು ಅಂದರೆ, ಲೋಕದಲ್ಲಿ ಯಾರಿಗೂ ಸಾವು ಬಾರದೆ ನಿಮ್ಮವರಿಗೆ ಮಾತ್ರ ಸಾವು ಬಂದಿದ್ದರೆ ಅಯ್ಯೋ ಸಾವು ಬಂತಲ್ಲ, ಯಾರಿಗೆ ಬರದೇ ಇರುವುದು ಅಂತ ದುಃಖ ಪಡಬಹುದು. ಎಲ್ಲರಿಗೂ ಸಾವು ಬಂದೇ ಬರ್ತಾ ಇದೆ. ಇವತ್ತಲ್ಲ ನಾಳೆ ಬಂದೇ ಬರಬೇಕು. ಅಂಥ ಕಾಲಕ್ಕೆ ಒಬ್ಬರ ಹಿಂದೆ ಒಬ್ಬರ ಮುಂದೆ ಅಷ್ಟೇ. ಅಂಥ ಕಾಲಕ್ಕೆ ಸಾವು ಬಂದದ್ದಕ್ಕೆ ಅಳೋದು ಯಾಕೆ? ಇವಾಗ ಹೋದರೂ ನಾಳೆ ಮತ್ತು ಹುಟ್ಟಿ ಬರ್ತಾನೆ. ನಮ್ಮಿಂದ ದೂರ ಆದ ಅಂದರೆ ಅದು ನಿಶ್ಚಯ ಮಾಡಿಕೊಂಡೇ ಇರಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಆವಾಗ ಅಲ್ಲಿದ್ದವರು ಹೇಳುತ್ತಾರೆ, ನಾವೀ ರಾಜನನ್ನು ಬಿಟ್ಟು ಕೊಟ್ಟದ್ದಕ್ಕೆ, ಯುದ್ಧಕ್ಕೆ ಹೋಗಲಿಕ್ಕೆ ಬಿಟ್ಟದ್ದಕ್ಕೆ ಹೀಗಾಯಿತು. ಮನೆಯಲ್ಲೇ ಇಟ್ಟುಕೊಂಡಿದ್ದರೆ ಸಾಯ್ತಾ ಇದ್ದಿಲ್ಲ. ನಮ್ಮವರು ಹೇಳ್ತಾ ಇರ್ತಾರೆ, ಯಾರಾದರೂ ಹೋದರು ಅಂದರೆ ಅವ್ರು ಹೀಗೆ ಬಂದರು, ಚೂರು ಜಾರಿ ಬಿದ್ದರು, ಹಾಗೆ ಬರಬಾರ್ದಾಗಿತ್ತು. ಬರಬಾರ್ದಾಗಿತ್ತು ಅಂದರೆ ಪ್ರಾಣ ಹೋಗಬೇಕು ಅಂತ ಮೊದಲೇ ನಿಶ್ಚಯ. ಅದಕ್ಕೆ ದೇವರು ಕರ್ಕೊಂಡು ಬಂದದ್ದು. ನಾವು ಹೋದ ಮೇಲೆ ಹೇಳೋದು ಬರಬಾರ್ದಾಗಿತ್ತು, ಹೀಗಾಗಬಾರ್ದಾಗಿತ್ತು, ಏನೂ ಉಪಯೋಗವಿಲ್ಲ. ಅದಕ್ಕೆ ಹೇಳುತ್ತಾರೆ, ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ವಸ್ತುವು ನಮ್ಮದೇ ಆಗಿದ್ದರೆ ಹಾದಿಯಲ್ಲಿ ಬಿದ್ದಿದ್ರೂ ನಮಗೆ ಸಿಗುತ್ತೆ. ಹಾದಿಯಲ್ಲಿ ಬಿದ್ದಿದ್ರೂ ನಮಗೇ ಸಿಗುತ್ತೆ. ನಮ್ಮದಲ್ವಾ ಮನೆಯಲ್ಲಿಟ್ಟರೂ ಹೋಗುತ್ತೆ,
ಮನೆಯಲ್ಲಿಟ್ಟು ಹೋಗುತ್ತೆ. ಹಾಗೆ ದೇವರು ರಕ್ಷಣೆ ಮಾಡಿದ್ರ ಕಾಡಲ್ಲಿದ್ದರೂ ಚೆನ್ನಾಗಿರ್ತಾನೆ. ದೇವರು ರಕ್ಷಣೆ ಮಾಡಲಿಲ್ವಾ, ಕೊಲ್ಲಬೇಕು, ಅವನ ಪ್ರಾಣ ತೆಗೀಬೇಕಂದುಕೊಂಡ್ರೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ, ಮನೆಯಲ್ಲಿ ಬಚ್ಚಿಟ್ಟಿದ್ರೂ ಕೂಡ ಅವನ ಪ್ರಾಣ ಹೋಗಿಬಿಡುತ್ತೆ. ಆದ್ದರಿಂದ ನೀವು ಕಳಿಸಿದ್ದಕ್ಕೆ ಯುದ್ಧಕ್ಕೆ ಇವನು ಸತ್ತದ್ದಲ್ಲ, ಸ್ವಾಮಿ ಇವನ ಪ್ರಾಣ ತೆಗೆದದ್ದು. ಅಲ್ಲಿ ಇನ್ನೊಂದು ಕಥೆಯನ್ನು ಹೇಳುತ್ತಾರೆ. ಯಾವ ಕಥೆ? 2 ಪಕ್ಷಿಗಳು, ಅದರಲ್ಲಿ ಒಂದರನ್ನು ಬೇಡರವ ಬಲೆ ಹಾಕಿ ಹಿಡಿಯುತ್ತಾನೆ, ಇನ್ನೊಂದು ಅಳತಾ ಕೊಡುತ್ತೆ, ಅದನ್ನು ಬಾಣದಿಂದ ಹೊಡೆದು ಕೊಂದು ಬಿಡ್ತಾನೆ. ಉಪದೇಶ: ಒಬ್ಬರು ಹೋದರೆ ನೀನು ಅಳತಾ ಕೂತರೆ ನೀನೂ ಹೋಗಬೇಕಾಗುತ್ತೆ, ಮೃತ್ಯು ನಿನಗಾಗಿ ಕಾದಿದೆ. ಅರ್ಥ: ಹೋದವರಿಗಾಗಿ ಅಳಲೇಬೇಡಿ ಅಂತ ಹೇಳಿದ್ದಾರೆ. ಚೂರಳು ಬರುತ್ತೆ, ಅಡ್ಡಿ ಇಲ್ಲ. ಕೆಲವರಿರ್ತಾರೆ ಇಡೀ ಜೀವನ ಅಳುವಲ್ಲೇ ಕಳೀತಾ ಇರ್ತಾರೆ. ಅಂಥ ರೀತಿ ಆಗಬೇಡಿ. ಯಾಕೆಂದರೆ ನಿಮ್ಮ ಅಳು ಮುಗಿಯೋದ್ರೊಳಗೆ ದೇವರು ನಿಮ್ಮನ್ನೇ ಮುಗಿಸಿಬಿಡ್ತಾನೆ, ಮೃತ್ಯು. ಆದ ಕಾರಣ ಬಂದ ಕೆಲಸ ನೆನಪಿರಲಿ, ದೇವರ ಚಿಂತನೆಗಾಗಿ ಬಂದುವು ಎಂಬ ನೆನಪು ನಮಗಿರಲಿ ಅಂತ ಉಪದೇಶ ಕೊಟ್ಟ ಕೂಡಲೇ ದಿತಿದೇವಿ ಆ ಉಪದೇಶದಿಂದಾಗಿ ಭಗವಂತನಲ್ಲಿ ಮನಸ್ಸಿಟ್ಟು ಪುತ್ರಶೋಕಂ ಕ್ಷಣಕ್ತ್ಯತ್ವ, ಪುತ್ರಶೋಕವನ್ನು ಬಿಟ್ಲಂತೆ. ಇತ್ತ ಹಿರಣ್ಯಕಶಿಪು ತಾನು ಏನು ಮಾಡಿದ? ತಾನು ಸಾವನ್ನು ಗೆಲ್ಲಬೇಕು ಅಂತ ಹೊರಟ. ಮಂದರ ಪರ್ವತದ ಸುತ್ತಲಿರುವ ಪ್ರದೇಶದಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದಾನೆ. ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಹೇಗೆ ಮಾಡಿದ ತಪಸ್ಸು ಹೇಳುತ್ತಾರೆ. ಊರ್ಧ್ವಬಾಹು ನಭೋದೃಷ್ಟಿ ಪಾದಾಂಗುಷ್ಠಾಶ್ರಿತಾವನಿ. 2 ಕೈಗಳು ಮೇಲೆ ಇತ್ತ, 2 ಕಣ್ಣಿನ ನೋಟ ಮೇಲಕ್ಕೆ ಇದೆ, 1 ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತಿದ್ದಾನೆ. ಒಂದು ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತಿದ್ದಾನೆ. ಬೇಕಾದರೆ ನೀವು ಪ್ರಯತ್ನ ಮಾಡಬಹುದು. 1 ಕಾಲಿನ ಹೆಬ್ಬೆರಳಿನ ಮೇಲೆ 1 ಗಂಟೆ ನಿಂತು ನೋಡಿ, ಡಾಕ್ಟ್ರ್ ಹತ್ರ ಹೋಗಬೇಕಾಗಿ ಬರುತ್ತೆ. ಇಡೀ ಶರೀರದ ಭಾರ ಆ ಹೆಬ್ಬೆರಳಿನ ಮೇಲೆ ಬಿದ್ದರೆ ತಡೀಲಿಕ್ಕಾಗಲ್ಲ. ಅಂಥದ್ದು ಆ ಥರ ನಿಂತ. ಎಷ್ಟು ಕಾಲ ನಿಂತ ಅಂದರೆ ಹೆಚ್ಚಿಲ್ಲ, 100 ವರ್ಷಗಳ ಕಾಲ ನಿಂತ. 100 ವರ್ಷಗಳ ಕಾಲ ಹೆಬ್ಬೆರಳಿನ ಮೇಲೆ ನಿಂತ. ಅಷ್ಟೇ ಅಲ್ಲ, ಆಹಾರವಿಲ್ಲ, ಗಾಳಿಯನ್ನೂ ತಗೊಳ್ತಾ ಇಲ್ಲ, ನಿರಾಹಾರಿಯಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಅವನ ಸುತ್ತು ಹುತ್ತು ಬೆಳೆದಿದೆ, ಗೆದ್ದಲು ಶರೀರವನ್ನು ತಿಂದು ಬಿಟ್ಟಿದೆ, ಅಸ್ಥಿಗಳು ಮಾತ್ರ ಇವೆ. ಪ್ರಾಣಾಹ ಅಸ್ಥಿಷು ಶೇರತೆ. ಆ ಪ್ರಾಣಗಳೆಲ್ಲ ಅಸ್ಥಿಗಳಲ್ಲಿ ನಿಂತಿವೆ. ಅಂಥ ಕಾಲಕ್ಕೆ ತಪಸ್ಸು ಮಾಡತಕ್ಕಂಥ ಅವನ ತಪಸ್ಸಿನಿಂದ, ಅವನ ಶಿರಸ್ಸಿನಿಂದ ಅಗ್ನಿ ಹೊಡತಾ ಇದೆ. ಅದರಿಂದ ಎಲ್ಲ ದೇವತೆಗಳಿಗೂ ಎಲ್ಲರಿಗೂ ಲೋಕದವರಿಗೂ ತೊಂದರೆ ಆಗ್ತಾ ಇದೆ. ಆವಾಗ ಎಲ್ಲರೂ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡುತ್ತಾರೆ. ದೇವತೆಗಳು, ಅಯ್ಯ ಇವ ತಪಸ್ಸು ಮಾಡುತ್ತಾ ಇದ್ದಾನೆ, ಇವನ ದಯವಿಟ್ಟು ಇದನ್ನು ನಿಲ್ಲಿಸಿ. ಆಗ ಹೇಳುತ್ತಾರೆ, ಇವನ ತಲೆಯಲ್ಲಿ ಏನಿದೆ ಅಂತ ನಮಗೆ ಗೊತ್ತು, ನಿಮಗೂ ಗೊತ್ತು, ಆದರೆ ವಿಜ್ಞಾಪನೆ ಮಾಡುತ್ತಾ ಇದ್ದೆ. ಏನದು? ಈ ಬ್ರಹ್ಮದೇವರು ಕೂಡ ನನ್ನಂತೇನೆ ಒಬ್ಬ ಜೀವ, ವಿಷ್ಣುವು ನನ್ನಂತೇನೆ ಜೀವ, ರುದ್ರನು ನನ್ನಂತೇನೆ ಜೀವ. ಇವರಿಗೆ ಸಾವಿಲ್ಲ, ಸಾವನ್ನು ಗೆದ್ದಿದ್ದಾರೆ, ತಪಶಕ್ತಿಯಿಂದ ಮೇಲಕ್ಕಿದ್ದಾರೆ. ಈಗ ನಾನು ಬ್ರಹ್ಮದೇವರನ್ನು ಕೇಳಿ ಸಾವಿಲ್ಲದೆ ಮಾಡಿಕೊಂಡ್ರೆ, ತಪಸ್ಸನ್ನು ಮಾಡಿದರೆ, ಅದು ಜಾಸ್ತಿ ತಪಸ್ಸನ್ನು ಮಾಡಿದರೆ
ಆ ತಪಸ್ಸಿನಿಂದ ಬ್ರಹ್ಮದೇವರಕ್ಕಿಂತ ತಪಸ್ಸು ಜಾಸ್ತಿ ಮಾಡಿ ಬ್ರಹ್ಮದೇವರನ್ನು ಇಳಿಸಿ ನಾನು ಆ ಪೋಸ್ಟಿಗೆ ಬರಬಹುದು. ಇಷ್ಟು ತಲೆಯಲ್ಲಿದೆ. ಹೇಳುತ್ತಾ ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ. ತನಗೆ ಯೋಗ್ಯವಲ್ಲದ್ದನ್ನು ಯಾರು ಬಯಸ್ತಾರೋ ಎಷ್ಟು ಕಲ್ಪಗಳು ತಪಸ್ಸು ಮಾಡಿದರೂ ಅವರಿಗೆ ಬರಲ್ಲ. ಸರಿ, ಅಂಥ ಕಾಲಕ್ಕೆ ಈ ರೀತಿ ತಪಸ್ಸು ಮಾಡುತ್ತಾ ಇದ್ದಾನೆ ಅಂದರೆ ನಕ್ಕರು ಬ್ರಹ್ಮದೇವರು. ಆಯಿತು, ಹೊರಡುತ್ತೇನೆ ಅಂತ ಬಂದರು. ಭೃಗು ಮಹರ್ಷಿಗಳೇ ಮೊದಲಾದ ಮಹಾನುಭಾವರಿಂದ ಕೂಡಿಕೊಂಡು ಬಂದರು. ನೋಡುತ್ತಾರೆ, ಆಶ್ಚರ್ಯಪಡುತ್ತಾರೆ. ತಮಗೆ ಯಾವುದು ಸಿಗಲ್ಲೋ ಅದರ ಕುರಿತು ಎಷ್ಟು ಪ್ರಯತ್ನ ಇವರಿಗೆ. ಪ್ರೋಕ್ಷಣೆ ಮಾಡುತ್ತಾರೆ. ಕಮಂಡಲು ತೀರ್ಥದಿಂದ ವಜ್ರಕಾಯನಾಗಿ ಹೊರಗೆ ಬರ್ತಾನೆ, ನಮಸ್ಕಾರ ಮಾಡುತ್ತಾನೆ, ಸ್ತೋತ್ರ ಮಾಡುತ್ತಾನೆ. ಅವಾಗೆ ಬ್ರಹ್ಮದೇವರು ಹೇಳುತ್ತಾರೆ, ತಪಸ್ಸಿದ್ಧೋಸಿ ಕಾಶ್ಯಪ, ಹೇ ಕಾಶ್ಯಪದಾಯಾದ ಕಶ್ಯಪನ ಮಗನೇ, ತಪಸ್ಸಿದ್ಧನಾಗಿದ್ದೀಯ, ಏನು ಬೇಕು? ವರಾನ್ವರಯ, ವರಗಳನ್ನು ಕೇಳು. ಅವಾಗ ಕೇಳುತ್ತಾನೆ ಹಿರಣ್ಯಕಶಿಪು, ಯದಿದಾಸ್ಯಸಿ ವರಾನ್, ನನಗೆ ವರಗಳನ್ನೇ ಕೊಡೋದಾದರೆ ಈ ವರಗಳನ್ನು ಕೊಡು. ಪಟ್ಟಿ ಕೇಳುತ್ತಾನೆ. ನನಗೆ ಹೊರಗೆ ಸಾವು ಬರಬಾರದು, ಒಳಗೆ ಸಾವು ಬರಬಾರದು, ಮೇಲೆ ಸಾವು ಬರಬಾರದು, ಕೆಳಗೂ ಸಾವು ಬರಬಾರದು. ನೋಡಿ, ಹಗಲೂ ಸಾವು ಬರಬಾರದು, ರಾತ್ರಿ ಸಾವು ಬರಬಾರದು. ಸಂಧ್ಯಾಕಾಲ ಮರತ. ಅದಕ್ಕೆ ಹಗಲು ಸಾವು ಬರಬಾರದು, ರಾತ್ರಿ ಸಾವು ಬರಬಾರದು. ನೀವು ಸೃಷ್ಟಿ ಮಾಡಿದ ಯಾರಿಂದಲೂ ಸಾವು ಬರಬಾರದು. ಇನ್ನು ಸಾವು ಇಲ್ಲಿಂದ ಬರುತ್ತೆ. ಇನ್ನ ಮತ್ತು ನೋಡಿದ ಎಲ್ಲೋ ಏನೋ ಹೋಗ್ತಾ ಇದೆ ಅಂತ. ಇಡೀ ಜಗತ್ತು ಎರಡು, ಪ್ರಾಣ ಇದ್ದದ್ದು, ಪ್ರಾಣ ಇಲ್ಲದ್ದು ಅಂತ. ಅಷ್ಟೇ ತಾನೇ, ಜಡ ಚೇತನ. ಅದಕ್ಕೆ ಕೇಳಿದ, ವ್ಯಸುಭಿರುವ ಅಸುಮದ್ಭಿರುವ, ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು. ತಥಾಸ್ತು ಅಂದರು. ಏನಾಯಿತು? ಇಷ್ಟು ವರಗಳನ್ನು ಕೇಳಿ ಸಾವಿಲ್ಲದೆ ಆಯಿತಾ ಅಂದರೆ ಇಲ್ಲ, ಸ್ವಲ್ಪ ವೆರೈಟಿಯಾಗಿ ಸಾಯಬೇಕಾಗಿ ಬಂತಷ್ಟೆ. ಸಾವಿನಲ್ಲಿ ಬೇರೆ ರೀತಿ ಸಾಯಬೇಕು ಅಂತ ಕೇಳಿಕೊಂಡದ್ದಾಯ್ತಷ್ಟೆ. ಆವಾಗ ಆದರೆ ಬ್ರಹ್ಮದೇವರಿಂದ ಸೃಷ್ಟಿಯಾದ ಯಾರಿಂದಲೂ ಸಾವು ಬರಬಾರದು ಅಂತ ಕೇಳಿಕೊಂಡಾಗ ಅವನಿಗೆ ಎರಡು ಕಾಣಿಸ್ತು. ಏನದು ಅಂದರೆ, ಜಡವಾದ್ದರಲ್ಲಿ ಮೂಲ ಜಡ ಇದ್ದರೆ ಅದರಿಂದೇನಾದರೂ ಸಾವು ಬಂದರೆ, ಯಾರಾದರೂ ಬ್ರಹ್ಮದೇವರು ಸೃಷ್ಟಿ ಮಾಡದವರಿದ್ದಿದ್ದರೆ, ಜೀವರು ಬ್ರಹ್ಮದೇವರು ಕೂಡ ಸೃಷ್ಟಿ ಮಾಡದವರು ಇದ್ದಿದ್ದರೆ ಅವರಿಂದ ಸಾವು ಬಂದರೆ, ಅದಕ್ಕೆ ಎರಡು ವರ್ಗ ಮಾಡಿದ. ಪ್ರಾಣ ಇದ್ದದ್ರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದರಿಂದ ಸಾವು ಬರಬಾರದು. ಅದಕ್ಕೆ ಬ್ರಹ್ಮದೇವರು ಹೇಳಿದರು, ಅಯ್ಯ, ದುರ್ಲಭವಾದಂಥ ವರಗಳು ಕೊಡ್ತಾ ಇದ್ದೇನೆ, ಯಾರಿಗೂ ಸಿಗಲ್ಲ, ಜಾಗ್ರತೆ ಅಂತ ಹೊರಟೋದ್ರು. ಗೊತ್ತು ಇವನು ಏನು ಚೇಷ್ಟೆ ಮಾಡುತ್ತಾನೆ ಅಂತ. ಇಡೀ ಜಗತ್ತಿನಲ್ಲಿರುವ ಎಲ್ಲರಿಗೆ ತೊಂದರೆ ಕೊಟ್ಟ, ಇಂದ್ರಾದಿ ದೇವತೆಗಳ ಎಲ್ಲ ಆಧಿಪತ್ಯ ತಾನೇ ತಗೊಂಡ. ಹರಿ ಅಂದರೆ ತಲೆ ಕಡಿಯುತ್ತೀನಿ ಅಂತ ಹೇಳಿದ. ಆವಾಗ ಎಲ್ಲ ಸಜ್ಜನರು ಭಗವಂತನ ತಪಸ್ಸು ಮಾಡುತ್ತಾ ಇದ್ದಾರೆ. ವಿನಿದ್ರಾಹ ವಾಯುಭೋಜನಾಹ, ನಿದ್ರೆಯೂ ಇಲ್ಲ, ಆಹಾರವೂ ಇಲ್ಲ. ಆ ಥರ ತಪಸ್ಸು ಮಾಡಿದಾಗ ಆಕಾಶವಾಣಿ ಆಗ್ತಾ ಇದೆ. ಮಾಭಯಿಷ್ಟ ವಿಭುಧಶ್ರೇಷ್ಠಾ ಸರ್ವೇಷಾಂ ಭದ್ರಮಸ್ತುವಃ. ಯಾರು ಕೂಡ ಹೆದರಬೇಡಿ ದೇವತೆಗಳರೇ. ಅಷ್ಟೇ ಅಲ್ಲ, ಎಲ್ಲ ಸಜ್ಜನರಿಗೂ ಹೇಳುತ್ತಾ ಇದ್ದಾರೆ. ಭಗವಂತ ಆಕಾಶವಾಣಿಯಿಂದ ನುಡಿತಾ ಇದ್ದಾನೆ, ನಿಮಗೆಲ್ಲ ಒಳ್ಳೆಯದಾಗಲಿ. ಅಲ್ಲ, ಇವಾಗ ಕಾಟ ಕೊಡ್ತಾ ಇದ್ದಾನೆ. ಅವಾಗ ಹೇಳುತ್ತಾ ಇದ್ದಾರೆ, ಯಾವಾಗ
ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಅವನು ಎಷ್ಟೇ ವರಬಲ ಇದ್ದರೂ ಕೂಡ ಪ್ರಹ್ಲಾದನಿಗೆ ನಿರ್ವೈರನಾದ ಪ್ರಶಾಂತನಾದ ಮಗನಾದ ಯಾರು ಪ್ರಹ್ಲಾದನಿಗೆ ದ್ರೋಹ ಮಾಡುತ್ತಾನೋ ಅವನನ್ನು ಸಂಹಾರ ಮಾಡಿಬಿಡುತ್ತೇನೆ ಎಂದಾಗ ಎಲ್ಲರೂ ಗತೋದ್ವೇಗಾ ಅಸುರಂ ಹತಮ್ಮೇನಿರೆ, ಆ ಅಸುರ ಸತ್ತ ಅಂತ ಎಲ್ಲರೂ ತಿಳ್ಕೊಂಡ್ರಂತೆ. ಸರಿ, ತದನಂತರ ಮತ್ತು ಚೂರು ಈಚೆ ಬರ್ತಾರೆ. ಏನದು? ಅಂಥ ಹಿರಣ್ಯಕಶಿಪುವಿಗೆ ಪುತ್ರಾಹ ಚತ್ವಾರಃ ಪರಮದ್ಭುತಾಃ, 4 ಅದ್ಭುತರಾದ ಮಕ್ಕಳಿದ್ರಯ್ಯ. ಅದರಲ್ಲಿ ಪ್ರಹ್ಲಾದ ರಾಜ ಜ್ಯೇಷ್ಠ ಶ್ರೇಷ್ಠ ಅಂತಂದು. ಅಂಥ ಪ್ರಹ್ಲಾದರಾಜರ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ನಿರ್ವೈರಃ ಶೀಲ ಸಂಪನ್ನಃ ಸತ್ಯಸಂಧಃ ಜಿತೇಂದ್ರಿಯಃ. ಚಿಕ್ಕ ಹುಡುಗ ಇಂದ್ರಿಯಗಳಿಗೆ ವಶನಾಗಿ ಆಟ ಆಡತಾ ಇರಬೇಕಾದವ ಇಂದ್ರಿಯಗಳನ್ನು ಗೆದ್ದಿದ್ದಾನೆ. ಅಷ್ಟೇ ಅಲ್ಲ, ಶೀಲ ಸಂಪನ್ನ, ಭಗವಂತನ ಅಧೀನತಾ ಚಿಂತನೆ ಯಾರಿಗೆ ಬರುತ್ತೆ, ನಾನು ದೇವರ ಅಧೀನ ಎಂಬ ಚಿಂತನೆ, ಅದೇ ಶೀಲ. ಶಾಸ್ತ್ರ ವಿವೇಚನೆ ಮಾಡುತ್ತೆ. ಒಬ್ಬರಿದ್ದರು, ಆ ವ್ಯಕ್ತಿ ಪೂರ್ಣ ಶೀಲವಂತ, ಚೂರು ಕಪ್ಪು ಚುಕ್ಕೆ ಇಲ್ಲ ಕ್ಯಾರೆಕ್ಟರಲ್ಲಿ. ಅವ್ರನ್ನೇನಂತ ಕರೀತಾರೆ? ಶೀಲವಂತರು. ಇನ್ನೊಬ್ಬ ವ್ಯಕ್ತಿ ಎಲ್ಲ ಚುಕ್ಕೆಗಳಿವೆ, ಅವನನ್ನು ಶೀಲ ಇಲ್ಲದವರು. ಈ ಇಬ್ಬರಲ್ಲೂ ಕೂಡ ಶೀಲ ಇದ್ದವನಿಗೆ ಶೀಲ ಇದ್ದವ ಅಂತ ಅಹಂಕಾರ ಇದ್ದರೆ ಅವನನ್ನು ಶೀಲ ಇಲ್ಲದವ ಅಂತ ಕರೀತಾರೆ. ಶೀಲ ಇಲ್ಲದಿದ್ದರೂ ಹರಿಯ ಅಧೀನ ನಾನು ಎಂಬ ಎಚ್ಚರ ಇತ್ತ ಅವನನ್ನು ಶೀಲವಂತ ಅಂತ ಕರೀತಾರೆ. ಅಂದರೆ ಜೀವ ದೇವರ ಅಧೀನನಾಗಿದ್ದೇನೆ ಎಂಬ ಎಚ್ಚರ ಸದಾ ಇದ್ದರೆ ಅದೇ ಶೀಲವಂತಿಕೆ. ಅದರಿಂದ ಮಿಕ್ಕ ಶೀಲವಂತಿಕೆ ಎಲ್ಲ ಬರಬೇಕು. ಅದು ಇಲ್ಲದೆ ಯಾವುದಿದ್ರೂ ವ್ಯರ್ಥ ಅಂತ ಹೇಳುತ್ತಾರೆ. ಆ ರೀತಿಯಾಗಿ ಶೀಲ ಸಂಪನ್ನ ಸತ್ಯಸಂಧ, ಸತ್ಯವಂತರಂತೆ. ಅಂದರೆ ಸತ್ಯನಾಮಕ ಭಗವಂತನಲ್ಲಿ ಸದಾ ಮನಸ್ಸಿಟ್ಟವರು. ಹಾಗೆ ವಿಶೇಷವಾದ ಅವರ ಗುಣಗಳನ್ನು ಹೇಳುತ್ತಾ ನಾರದರು ಪ್ರಹ್ಲಾದರಾಜರ ಗುರುಗಳು ಒಂದು ಮಾತನ್ನು ಹೇಳುತ್ತಾರೆ. ಗುಣೈಹಿ ಅಲಂ ಅಸಂಖ್ಯೇಯೈಹಿ. ಪ್ರಹ್ಲಾದರಾಜರಲ್ಲಿ ಎಷ್ಟು ಗುಣಗಳಿದ್ದುವು ಅಂದರೆ ನನಗೆ ಎಣಿಸಲಿಕ್ಕಾಗಲ್ಲ ಅಂದರು. ಅದೇಗ್ರಿ ಸಾಧ್ಯ? ಅವರು ಗುರುಗಳಲ್ವಾ ಅಂದರೆ ಅಲ್ಲಿ ಪ್ರಹ್ಲಾದರಾಜರು ಅಂದರೆ ಒಳಗೆ ನೃಸಿಂಹದೇವರ ಸನ್ನಿಧಾನ, ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್. ಮಧ್ವರಾಯರೇ ಹೇಳುತ್ತಾರೆ, ಪ್ರಹ್ಲಾದರಾಜರಲ್ಲಿ ವಾಯುದೇವರ ಸದಾ ಸನ್ನಿಧಾನ, ಶೇಷದೇವರ ಸದಾ ಸನ್ನಿಧಾನ, ಇಂದ್ರದೇವರ ಸನ್ನಿಧಾನ ಇಷ್ಟಿರೋದರಿಂದ ಅಲ್ಲಿ ಪ್ರಕಟಾದ ಗುಣಗಳು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಸಿಕೊಡುತ್ತಾರೆ. ಅಂಥ ಪ್ರಹ್ಲಾದರಾಜರ ಕುರಿತು ತಿಳಿಸಿಕೊಡುತ್ತಾ, ಇಂಥ ಒಳ್ಳೆ ಪ್ರಹ್ಲಾದನ ಮೇಲೆ ಸಿಟ್ಟಿನಿಂದ ಕೊಲ್ಲಲಿಕ್ಕೆ ಪ್ರಯತ್ನಪಟ್ಟ ಹಿರಣ್ಯಕಶಿಪು ಅಂದಾಗ ಅಲ್ಲಿ ಪ್ರಶ್ನೆ ಬರುತ್ತೆ. ಒಳ್ಳೆವ ಕೆಟ್ಟ ಮಕ್ಕಳನ್ನೇ ಬೆನ್ನಿಗೆ ಹಾಕ್ಕೊಂಡು ಬರ್ತಾರೆ ತಂದೆ ತಾಯಿ. ಅಂಥ ಒಳ್ಳೆ ಮಗುವಾದ ಪ್ರಹ್ಲಾದರಾಜರನ್ನು ಯಾಕೆ ಕೊಲ್ಲಲಿಕ್ಕೆ ಹೋದ ಅಂದಾಗ ಆವಾಗ ಹೇಳುತ್ತಾರೆ, ಚಂಡಾಮರ್ಕರ ಶಾಲೆಗೆ ಪ್ರಹ್ಲಾದರಾಜರನ್ನು ಹಾಕಿದ್ರು. ಅಲ್ಲಿ ಹೇಳಿಕೊಡುವ ಪಾಠ ಪ್ರಹ್ಲಾದರಾಜರಿಗೆ ಇಷ್ಟ ಆಗಲಿಲ್ಲ. ಬರೀ ಧರ್ಮ ಅರ್ಥ ಕಾಮ ಮೋಕ್ಷದ ಪಾಠವೇ ಇಲ್ಲ. ಅವ ಹೇಳಿದ್ದ ಹರಿ ಅಂತ ಹೇಳಲೇಬಾರದು ಅಂತ. ಅದಕ್ಕಾಗಿ ಆ ಸ್ಕೂಲಲ್ಲಿ ಸಿಲೆಬಸ್ ಇದ್ದಿಲ್ಲ. ಯಾವುದು ಸಹಸ್ರನಾಮ ಇದ್ಯಾವ ಸಿಲೆಬಸ್ ಇಲ್ಲ. ಬರೇ ಧರ್ಮ ಅರ್ಥ ಕಾಮ. ಅದೇ ವಾಸಿಯೇನೋ ನಮ್ಮ ಕಾನ್ವೆಂಟ್ಗಿಂತ. ನಮ್ಮ ಕಾನ್ವೆಂಟಲ್ಲಿ ಧರ್ಮವೂ ಇಲ್ಲ, ಬರೀ ಅರ್ಥ ಕಾಮ. ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಅದನ್ನು ಚೆನ್ನಾಗಿ ತಿಂದು ಬದುಕಬೇಕು ಎಂಬುದು ಅಡ್ವರ್ಟೈಸ್ಮೆಂಟ್ ಎಲ್ಲ ಬಿಟ್ಟರೆ ಇನ್ಯಾವುದೂ ಇಲ್ಲ. ಸರಿ,
ತದನಂತರ ಆ ಪ್ರಹ್ಲಾದರಾಜರನ್ನು ಕರೀತಾನೆ ಹಿರಣ್ಯಕಶಿಪು. ತೊಡೆಯ ಮೇಲೆ ಕೂಡಿಸಿಕೊಂಡು ಒಳ್ಳೆ ಮಾತನ್ನು ಹೇಳಯ್ಯ ಪ್ರಹ್ಲಾದ, ಅನುಚ್ಛತಾಂ ತಾತ ಯತ್ ಸಾಧು ಮನ್ಯತೆ ಭವಾನ್. ನೀನು ಒಳ್ಳೆಯದು ಅಂತ ಯಾವುದು ಅಂದುಕೊಳ್ತೀಯೋದು ಹೇಳು. ಅವಾಗ ಹೇಳಿದ ಪ್ರಹ್ಲಾದರಾಜರು ಹೇಳಿದರು, ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಹೇ ಅಸುರರಾಜ, ಅಸುರವರ್ಯ, ನೋಡಿ ಅಪ್ಪನನ್ನು ಮಗ ಕರೆದದ್ದು. MLA ಇದ್ದರೆ ಮಗ ಅಪ್ಪನನ್ನು ಅಪ್ಪ ಅಂತ ಕರಿಬೇಕಾ, MLA ಇಲ್ಲಿ ಬಾ ಅಂತ ಕರಿಬೇಕಾ? ಹೇಗಿರುತ್ತೆ ಹೇಳುತ್ತಾನೆ ಹಿರಣ್ಯಕಶಿಪು. ಇವ ಚಿಕ್ಕ ಹುಡುಗ, 5-6 ವರ್ಷದ ಹುಡುಗ, ಅಪ್ಪನ ಮೇಲೆ ಅಭಿಮಾನ ಕತ್ತರಿಸಿ ಹಾಕಿದ್ದಾನೆ. ಯಾಕೆ? ಸ್ಟ್ರೈಕ್. ಹರಿಯ ಮೇಲೆ ನೀನು ದ್ವೇಷ ಮಾಡುತ್ತಾ ಇದ್ದೀಯ, ಅದಕ್ಕೆ ನೀನು ನನ್ನ ಅಪ್ಪನೇ ಅಲ್ಲ, ಅಪ್ಪ ಅಂತ ಕರಿಯಲ್ಲ. ಸರಿ, ಈ ಥರ ಉತ್ತರ ಕೊಟ್ಟರು. ಏನು ಇದು ಒಳ್ಳೆಯದು. ಯಾವಾಗಲೂ ಉದ್ವಿಗ್ನ ಬುದ್ಧಿಯಿಂದ ಇರತಕ್ಕಂಥ ಜೀವ ಭಗವಂತನ ಪದಾರವಿಂದವನ್ನು ಆಶ್ರಯ ಮಾಡಿದರೆ, ಶ್ರೀಹರಿಯ ಪದಾರವಿಂದವನ್ನು ಆಶ್ರಯ ಮಾಡುವುದೇ ಲೇಸು. ಸಿಟ್ಟು ಬಂತು, ಆದರೆ ನಕ್ಕು ಬಿಟ್ಟ. ಯಾರೋ ನನಗೆ ಆಗದವರೆಲ್ಲ ಈ ಮಗುವಿಗೆ ಹೀಗೆ ಹೇಳಿಕೊಡ್ತಾ ಇದ್ದಾರೆ ಅಂತ ತಿರುಗಾ ಕಳಿಸಿಕೊಟ್ಟ. ಆವಾಗ ಗುರುಗಳು ಕೇಳಿದರು, ಇದು ಯಾರು ಹೇಳಿಕೊಟ್ರು ನಿನಗೆ? ಬೇರೆಯವರೋ ನೀನಾಗಿ ಕಲ್ತೀಯೋ? ಅವಾಗ ಹೇಳುತ್ತಾನೆ, ಮತಿರ್ನ ಕೃಷ್ಣೇ ಪರತಸ್ವತೋಪಿವ. ಆ ದೇವರ ಮೇಲೆ ಬುದ್ಧಿ ಇನ್ನೊಬ್ಬರು ಹೇಳಿಕೊಟ್ರೆ ಬರಲ್ಲ, ನಾವಾಗಿ ಕಲ್ತರೆ ಬರಲ್ಲ, ಆ ದೇವರು ಕೊಟ್ರೇನೇ ಬರುತ್ತೆ ಅಂತ ಹೇಳುತ್ತಾನೆ. ಸರಿ, ತದನಂತರ ಮತ್ತೂ ಕರ್ಕೊಂಡು ಬರ್ತಾರೆ, ಮತ್ತೂ ಕೂಡಿಸಿಕೊಂಡು ಕೇಳುತ್ತಾನೆ, ಒಳ್ಳೆಯದು ಹೇಳಯ್ಯ, ಗುರುಗಳು ಹೇಳಿಕೊಟ್ಟದ್ದು ಹೇಳು. ಇವರು ಗುರುಗಳೇ ಅಲ್ಲ, ನಾರದರೇ ಗುರುಗಳು. ಅದಕ್ಕೆ ಹೇಳುತ್ತಾನೆ, ಏನಂತ ಹೇಳುತ್ತಾನೆ? ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ. ಸಿಟ್ಟು ಬಂತು, ಕೊಂದುಬಿಡಿ ಇವನನ್ನು. ಎಲ್ಲ ಪ್ರಯತ್ನಗಳು ಮಾಡಿದರು ಕೊಲ್ಲಲಿಕ್ಕೆ, ಆಗಲಿಲ್ಲ. ನಶಶಾಕ ಯದಾಹಂತುಂ, ಎಂದು ಕೊಲ್ಲಲಿಕ್ಕಾಗಲಿಲ್ಲ. ಅವನಿಗೆ ಒಂದು ಕಡೆ ಅವಮಾನ ಆಗ್ತಾ ಇದೆ. ಚಿಕ್ಕ ಚೋಟುದ್ದ ಹುಡುಗ, ಅವನ್ನ ಕೊಲ್ಲಿಕ್ಕಾಗಿಲ್ಲ. ಇಡೀ ಜಗತ್ತು ನಗುತ್ತಾ ಇದೆ ನನ್ನ ನೋಡಿ. ಇನ್ನೊಬ್ಬರನ್ನೇನು ಮಾಡ್ತೀಯ ಅಂತ. ಅದಕ್ಕೆ ತಲೆ ಹಿಡ್ಕೊಂಡು ಕೂತಾಗ ಚಂಡಾಮರ್ಕರು ಬರ್ತಾರೆ. ಶುಕ್ರಾಚಾರ್ಯರು ಬರೋವರೆಗೂ ಅಲ್ಲೇ ಇರಲಿ ನಮ್ಮಲ್ಲಿ. ಅವರು ಬಂದರೆ ಸ್ವಲ್ಪ ದೊಡ್ಡವರು ಹೇಳಿದರೆ ಬುದ್ಧಿ ಬರುತ್ತೆ ಹುಡುಗರಿಗೆ. ಸರಿಯಾಯಿತು. ಆವಾಗ ಆ ಪ್ರಹ್ಲಾದರಾಜರನ್ನು ನೋಡುತ್ತಾ ಒಂದು ಮಾತು ಹೇಳುತ್ತಾನೆ ಹಿರಣ್ಯಕಶಿಪು. ಹೇಗಿದ್ದಾನೆ ಪ್ರಹ್ಲಾದ ಅಂದರೆ, ಶುನಶ್ಶೇಪ ಇವ ಪ್ರಭು ಅಂತ. ಶುನಶ್ಶೇಪನಂತೆ ಇದ್ದಾನೆ. ಏನಾ ಕಥಾ ಅಂದರೆ ಹೇಳುತ್ತಾರೆ, ಹರಿಶ್ಚಂದ್ರನಿಗೆ ಮಕ್ಕಳಾಗಲಿಲ್ಲ ಮಹಾರಾಜನಿಗೆ. ವರುಣದೇವರಿಗೆ ಹರಕೆ ಹಾಕ್ಕೊಂಡ, ಮಕ್ಕಳಾದರೆ ಆ ಮಗುವನ್ನೇ ಬಲಿ ಕೊಡುತ್ತೇನೆ ಅಂತ. ಮಗುವಾಯಿತು, ಗಂಡು ಮಗು. ವರುಣದೇವರು ಕೇಳಿದರು, ಎಲ್ಲಿ ಬಲಿ ಕೊಡು. ಆಸೆ ಬಂತು, ಮಗುವಿನ ಮೇಲೆ ಮೋಹ. ಅದಕ್ಕೆ ನಾನು ಬಲಿ ಕೊಡಲ್ಲ, ಇನ್ನು ಹಲ್ಲು ಬರಲಿಲ್ಲ. ಹಲ್ಲು ಬಂದ ಮೇಲೆ ಇದು ಬಿದ್ದು ಇನ್ನೊಂದು ಹಲ್ಲು ಬಂದರೆ ಕೊಡುತ್ತೇನೆ. ಅರ್ಥ ಆಯಿತು, ಕೊಡಲ್ಲ ಅಂತ ಶಾಪ ಕೊಟ್ಟರು. ಏನು? ಜಲೋದರ ವ್ಯಾಧಿ, ಹೊಟ್ಟೆ ದೊಡ್ಡದಾಗಿ ಮುಂದೆ ಬರುತ್ತೆ, ಕೈಕಾಲು ಸಣ್ಣಕ್ಕಿರುತ್ತೆ, ಆ ರೀತಿ ಶಾಪ ಕೊಟ್ಟರು. ಈ ಮಗ ದೊಡ್ಡವನಾದ, ಅಪ್ಪನ ವಿಷಯ ಗೊತ್ತಾಯಿತು. ಪುರೋಹಿತರನ್ನು ಕೇಳಿದ. ಅವರು ಹೇಳಿದರು, ಯಾರಾದರೂ ನಿನ್ನ ಬದಲಾಗಿ ಬಲಿ ಆಗಲಿಕ್ಕೆ ಬಂದರೆ ನಿನಗೆ ಬಿಡುಗಡೆ ಆಗುತ್ತೆ. ಯಾರು ಬರ್ತಾರೆ? ದುಡ್ಡು ಕೊಟ್ಟರೆ ಸಿಗಬಹುದು. ಅವಾಗೆ ಹುಡುಕ್ತಾ ಬಂದ ರೋಹಿತ, ಹರಿಶ್ಚಂದ್ರನ ಮಗ. ಒಂದು ಕಡೆ ಬರ್ತಾನೆ,
ಗಂಡ ಹೆಂಡತಿ 3 ಜನ ಮಕ್ಕಳು. ಬಡತನ, ಏನು ಸಾಯೋ ಬಡತನ. ಅಂಥ ಕಾಲಕ್ಕೆ ಅವರ ಹತ್ರ ಬಂದು ಒಂದು ಮಾತು ಹೇಳುತ್ತಾನೆ, ಬಡತನದಿಂದ ಎಲ್ಲರೂ ಸಾಯುವುದಕ್ಕಿಂತ ಒಬ್ಬನನ್ನು ಯಜ್ಞಕ್ಕೆ ಕೊಡಿ, ಅಲ್ಲಿ ಬಲಿ ಕೊಡುತ್ತಾರೆ, ಬಲಿ ಕೊಟ್ಟರೆ ಅವನಿಗೆ ಸದ್ಗತಿ ಆಗುತ್ತೆ, ಮಿಕ್ಕವರು ಚೆನ್ನಾಗಿರಬಹುದು. ನೋಡಿ, ಆಸೆ, ಬದುಕಿನ ಮೇಲೆ ಆಸೆ ಏನಾದರೂ ಮಾಡಿಸುತ್ತೆ. ಅವನನ್ನು ಇರಲಿಕ್ಕೆ ಹೇಳಿದರು ಅಪ್ಪ ಅಮ್ಮ, ಬೆಳಿಗ್ಗೆ ಮಾತಾಡಿದರೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ರಾತ್ರಿ ಇಬ್ಬರೇ ಎದ್ದು ಮಾತಾಡುತ್ತಾ ಇದ್ದಾರೆ. ತಂದೆ ಹೇಳ್ತಾನೆ, ಒಬ್ಬನನ್ನು ಕೊಡೋಣವ? ತಾಯಿ ಒಪ್ತಾಳೆ, ಒಬ್ಬನ್ನ ಕೊಡೋಣ. ಯಾರ ಒಬ್ಬ ಅಂಬೋದೆ. ಅಪ್ಪ ಹೇಳುತ್ತಾನೆ, ದೊಡ್ಡವನನ್ನು ನಾನು ಕೊಡಲ್ಲ. ತಾಯಿ ಅಂತಾಳೆ, ಚಿಕ್ಕವನನ್ನು ನಾನು ಕೊಡಲ್ಲ. ಇನ್ನು ಉಳಿದವನೇ ಮಧ್ಯದವ. ಅವ ಎದ್ದಿದ್ದಾನೆ ಮಧ್ಯರಾತ್ರಿ, ಅಪ್ಪ ಅಮ್ಮನ ಮಾತು ಕೇಳುತ್ತಾ ಇದ್ದಾನೆ. ಬೆಳಿಗ್ಗೆ ಬಂದ, ರೋಹಿತನಿಗೆ ಹೇಳಿದ, ದುಡ್ಡು ಕೊಡಿಸಿದ, ಹೊರಟೇ ಹೋದ. ಇಲ್ಲಿ ಅಪ್ಪ ಅಮ್ಮ ನನ್ನ ಬೇಡ ಅಂದುಕೊಂಡ್ರಲ್ಲ ಅಂತ ಹೊರಟಿಲ್ಲ. ಆ ಹುಡುಗ ಈ ರೋಹಿತ ಬಂದ ಕೂಡಲೇ ವಿಚಾರಿಸಿದ, ಯಾಕೆ ಬಂದದ್ದು? ಹೀಗೆ ಒಬ್ಬರನ್ನು ಕೊಟ್ಟರೆ ದುಡ್ಡು ಕೊಡ್ತೇವೆ. ಹೌದಾ? ಆವಾಗ ಆ ಚಿಕ್ಕ ಮಗುವಿನ ತಲೆಯಲ್ಲಿ ಬಂದಿರತಕ್ಕ ಆಲೋಚನೆ, ತಂದೆ ತಾಯಿ ತುಂಬ ಒಳ್ಳೆಯವರು, ಅಣ್ಣ ತಮ್ಮ ಒಳ್ಳೆಯವರು, ಅವರೆಲ್ಲರೂ ಬದುಕಿದ್ರೆ ಚೆನ್ನಾಗಿರುತ್ತೆ. ಈ ಅವಕಾಶ, ದುಡ್ಡು ಕೊಡಿಸಿ ಬಲಿಗೆ ಹೋಗುವ ಅವಕಾಶ ನನಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಆ ಮಗು ಆಲೋಚನೆ ಮಾಡಿ. ಇಷ್ಟೇ ಅಲ್ಲ, ಒಂದು ವೇಳೆ ತಂದೆ ತಾಯಿಗಳು ಆಲೋಚನೆ ಏನಿದೆಯೋ ಏನೋ, ನನ್ನ ಬಿಟ್ಟು ಬಿಡ್ತಾರೇನೋ, ಬಲಿ ಕೊಡಲ್ಲವೇನೋ ಅಂತ ರಾತ್ರಿ ಎದ್ದು ಕೂತು ಕೇಳಿದ್ದ. ತಂದೆ ತಾಯಿಗಳು ತನ್ನನ್ನು ಬಲಿ ಕೊಡಬೇಕು ಅಂತ ಅಂದುಕೊಂಡದ್ದು ಕೇಳಿ ಖುಷಿ ಆಯಿತು. ಎಲ್ಲಿ ಮತ್ತು ಬುದ್ಧಿ ಬದಲಾವಣೆ ಆಗುತ್ತೋ ಅಂತ ಬೆಳಿಗ್ಗೆ ತಾನೇ ಹೋದ. ನಂತರ ಅವನಿಗೆ ಹೇಳಿದ, ದುಡ್ಡು ಕೊಡಿಸಿದ, ಹೊರಟ. ಇಲ್ಲೊಂದು ಸೂಕ್ಷ್ಮ ಭಾಗ ಇದೆ. ತಾನಾಗಿ ಹೋಗಿದ್ದು ಚೆನ್ನಾಗಿದೆ, ಆದರೆ ಆ ಮಾತುಗಳು ಕೇಳಿದಾಗ ಅಪ್ಪ ಅಮ್ಮನಿಗೆ ನಾನು ಬೇಡದವನಾದನಲ್ಲ ಎಂಬ ಭಾಗ ಇದೆಯಲ್ಲ, ಅವರ ಮಾತಿನಲ್ಲಿ ಗೊತ್ತಾಯಿತು. ಆ ಪಿಂಚ್, ಆ ದುಃಖ ಏನಾದರೂ ಆತನಿಗಿತ್ತ ಅಂದರೆ ದುಃಖ ಪಡಲಿಲ್ಲಂತೆ. ಯಾಕೆ? ಭಗವಂತ ನನಗೆ ಅವಕಾಶ ಕೊಡಲಿಕ್ಕೆ ಇವರಿಗೆ ಬುದ್ಧಿ ಕೊಟ್ಟ ಅಂತ ತಿಳಿದು ನಮಸ್ಕಾರ ಮಾಡಿ ಚೂರು ಸಿಟ್ಟು ದುಃಖ ಇಲ್ಲದೆ ಹೊರಟು ಹೋದ. ಅದಕ್ಕೆ ಶುನಶ್ಶೇಪ ಅಂದು. ಎಂಥ ವ್ಯಕ್ತಿತ್ವ! ಸರಿ, ಆತನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಯಜ್ಞಸ್ತಂಭಕ್ಕೆ ಕಟ್ಟಿ ಹಾಕ್ತಾರೆ ಬಲಿ ಕೊಡಲಿಕ್ಕೆ. ಯಜ್ಞ ನಡೀತಾ ಇರುತ್ತೆ. ಅಂಥ ಕಾಲಕ್ಕೆ ಆಕಾಶದಲ್ಲಿ ವಿಶ್ವಾಮಿತ್ರರು ಬರ್ತಾ ಇರ್ತಾರೆ. ಅವರು ನೋಡುತ್ತಾರೆ, ಅಯ್ಯೋ ಒಳ್ಳೆ ಬ್ರಾಹ್ಮಣ ಮಗು, ಇವನನ್ನು ಕಟ್ಟಿ ಹಾಕಿದ್ದಾರಲ್ಲ ಅಂತ ನೋಡುತ್ತಾರೆ. ಅಲ್ಲಿಂದ ಬರ್ತಾರೆ. ಬಂದು, ಏನಿದು ನಿನ್ನ ಕಟ್ಟಿ ಹಾಕಿದ್ದಾರೆ? ಇಲ್ಲ, ನನ್ನನ್ನು ಮಾರಿದ್ದಾರೆ. ನಿನ್ನ ಗೋತ್ರ? ಮಾರಲಿಕ್ಕೆ ಮೊದಲು ಭರದ್ವಾಜ ಗೋತ್ರ, ಈಗ ನಂದು ಯಾವ ಗೋತ್ರ ಇಲ್ಲ, ಮಾರಿದ್ದಾರೆ. ಹೌದಾ? ನೀನು ನನ್ನ ಗೋತ್ರದವನಾಗು, ನನ್ನ ಮಕ್ಕಳಿಗೆ ನೀನು ಜ್ಯೇಷ್ಠ ಅಣ್ಣನಾಗುವಂಥ ಆಶೀರ್ವಾದ ಮಾಡಿದರು, ಮಂತ್ರೋಪದೇಶ ಮಾಡಿದರು, ಹೊರಟೇ ಹೋದರು. ಈ ಮಗು ವರುಣದೇವರ ಮಂತ್ರ ಜಪ ಮಾಡಲಿಕ್ಕೆ ಶುರು ಮಾಡಿದ ಕೂಡಲೇ ವರುಣದೇವರು ಬಂದರು. ಬಂದು, ಯಜ್ಞ ಮಾಡಬೇಕಾಗಿಲ್ಲ, ಈ ಹುಡುಗನನ್ನು ಬಲಿ ಕೊಡಬೇಕಾಗಿಲ್ಲ, ಬಿಟ್ಟು ಈ ಹುಡುಗನನ್ನು ವಿಶ್ವಾಮಿತ್ರರಿಗೆ ಕಳಿಸಿಕೊಡಿ ಅಂತ ಹೇಳಿ ಹೊರಟು ಹೋದರು. ಅಂಥ ಅಪರೂಪದ ವ್ಯಕ್ತಿತ್ವ ಶುನಶ್ಶೇಪರದ್ದು. ಈಗಲೂ ಅವರನ್ನು ನೆನೆಯದೆ ನಾವು ಯಾವ ಕರ್ಮ ಮಾಡುವಂತಿಲ್ಲ. ನಮ್ಮದು ದೌರ್ಭಾಗ್ಯ, ಸಬ್ಜೆಕ್ಟೇ ಗೊತ್ತಿಲ್ಲದೆ ಮಂತ್ರೋಚ್ಚಾರ ಮಾಡುವುದು ನಮ್ಮದಿರುತ್ತೆ. ಅದಕ್ಕೆ ಅದು ಅಪರ ಕಾಲಕ್ಕಾಗಲಿ ಯಾರು ಹೋದರೂ
ಆ ಕರ್ಮ ಆದ ಮೇಲೆ ಪುಣ್ಯಾಹವಾಚನ ಅಂತ ಮಾಡುತ್ತಾರೆ. ಅಥವಾ ಮಂಗಳ ಕಾರ್ಯ ಮಾಡಬೇಕಾದ್ರೆ ಪುಣ್ಯಾಹವಾಚನ ಬೇಕೇ ಬೇಕು, ಅದಿಲ್ಲದಿದ್ದರೆ ಯಾವ ಕಾರ್ಯ ಇಲ್ಲ. ಪುಣ್ಯಾಹವಾಚನದಲ್ಲಿ ನೀರು ತುಂಬಿ ವರುಣದೇವರ ಆವಾಹನೆ ಮಾಡುತ್ತಾರೆ. ಆ ಮಂತ್ರಕ್ಕೆ ಋಷಿ ಯಾರು? ಶುನಶ್ಶೇಪರು. ತತ್ವಾಯಾಮೀತಿ ಶುನಶ್ಶೇಪೋ ಋಷಿ ಹೇಳುತ್ತಾರೆ. ಅವರ ಸ್ಮರಣೆ ಮಾಡಿದರೆ ಗತಿ ಇಲ್ಲ, ಪವಿತ್ರತೆ ಇಲ್ಲ. ಅದನ್ನು ಹಿರಣ್ಯಕಶಿಪು ನೆನೆಯುತ್ತಾ ಇದ್ದಾನೆ. ಈ ಪ್ರಹ್ಲಾದ ಶುನಶ್ಶೇಪನಂತೆ ಇದ್ದಾನೆ. ನಾನಿವನನ್ನು ಕೊಲ್ಲಲಿಕ್ಕೆ ನೋಡಿದರೂ ಕೂಡ ನನ್ನ ಮೇಲೆ ಚೂರೂ ಸಿಟ್ಟಿಲ್ಲ. ಯಾಕಿಲ್ಲ ಅಂದರೆ ಪ್ರಹ್ಲಾದರಾಜರ ಚಿಂತನೆ ಇಷ್ಟೇ, ಇದೊಂದು ಗೊಂಬೆ, ನನ್ನ ಕರ್ಮಾನುಸಾರ ಭಗವಂತ ಇವನ ಮೂಲಕ ಈ ಕಾಟ ಕೊಡಿಸಿದ, ಅಲ್ಲಿಗೆ ಮುಗಿದೋಯ್ತು. ಅದಕ್ಕೆ ಎದುರಿಯವರ ಮೇಲೆ ಸಿಟ್ಟೇ ಇಲ್ಲ. ಇದೇ ಪ್ರಹ್ಲಾದರಾಜರು ಮುಂದೆ ರಾಜರಾಗಿ ಬಂದಾಗ ತಪ್ಪು ಮಾಡಿದವರನ್ನು ಶಿಕ್ಷೆ ಮಾಡಿದರು. ಆದರೆ ಶಿಕ್ಷಾ ಮಾಡುವಾಗ ಇದೊಂದು ಗೊಂಬೆ ಭಗವಂತ ಇವನಿಂದ ಮಾಡಿಸಿದ ಅಂತ ಅವನ ಮೇಲೆ ದ್ವೇಷ ಏನೂ ಇಲ್ಲದೆ ಅವನ ಕರ್ಮಾನುಸಾರ ಆದ ಈ ಕರ್ಮಕ್ಕೆ ತಕ್ಕ ಶಿಕ್ಷಾ ದೇವರು ಕೊಡಬೇಕು ಅಂತ ಹೇಳಿದ್ದಾರೆ, ಕೊಡ್ತಾ ಇದ್ದೇನೆ ಅಂತ ಕೊಟ್ಟರು. ಯಾರು ತಪ್ಪು ಮಾಡಿದರೂ ಅವರ ಮೇಲೆ ನೀ ಮಾಡಿದ್ಯಾ ಅಂತಿಲ್ಲ. ಆ ರೀತಿಯಲ್ಲಿ ಭಗವತ್ ಕರ್ತೃತ್ವಾನುಸಂಧಾನ ಪೂರ್ವಕ ಶಿಕ್ಷೆ ಕೊಡುವುದಕ್ಕೆ ಶಾಸ್ತ್ರ ಹೇಳಿದ್ದಾರೆ. ಇಂಥ ಅಪರೂಪದ ವ್ಯಕ್ತಿತ್ವ ನಮ್ಮ ಪ್ರಹ್ಲಾದರಾಜರದ್ದು. ಮುಂದೆ ಪ್ರಹ್ಲಾದರಾಜರನ್ನು ಕರ್ಕೊಂಡು ಹೋಗಿ ಮನೆಯಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ ವರುಣಪಾಶದಿಂದ. ಏಳಲಿಕ್ಕಿಲ್ಲ, ಕೊಡಲಿಕ್ಕಿಲ್ಲ. ಅಂಥ ಕಾಲಕ್ಕೆ ಗುರುಗಳು ಚಂಡಾಮರ್ಕರು ತಮ್ಮ ಮನೆ ಕೆಲಸಗಳಲ್ಲಿ ತೊಡಗಿದಾಗ ದೈತ್ಯ ಬಾಲಕರೆಲ್ಲ ತಾವು ಆಟ ಆಡಲಿಕ್ಕೆ ಹೋಗ್ತಾ ಇದ್ದರೆ ಪ್ರಹ್ಲಾದರಾಜರು ಕರೆಯುತ್ತಾರೆ. ಕರೆದ ಕೂಡಲೇ ಎಲ್ಲರೂ ತಮ್ಮ ಆಟದ ಸಾಮಾನು ಬಿಸಾಡಿ ಬಂದು ಕೊಡುತ್ತಾರೆ. ಹೇಗೆ ಕೊಡುತ್ತಾರೆ? ಪ್ರಹ್ಲಾದರಾಜರ ಮಾತಿನ ಪ್ರಭಾವ ಎಂಥದ್ದು ಅಂದರೆ ತನ್ಯಸ್ಥ ಹೃದಯಕ್ಷಣಾಹ. ಪ್ರಹ್ಲಾದರಾಜರನ್ನೇ ನೋಡುತ್ತಾ ಇದ್ದರು, ಪ್ರಹ್ಲಾದರಾಜರಲ್ಲೇ ಮನಸ್ಸಿಟ್ಟು ಕೇಳುತ್ತಾ ಬಂದರು. ಏನು ಉಪದೇಶ ಕೊಟ್ಟರು ಅನ್ನೋದು ನಾಳೆ ನೋಡೋಣ. ಶ್ರೀಕೃಷ್ಣ.